ನಮಸ್ಕಾರ ವೀಕ್ಷಕರೇ, ತುಂಗಾಸ್ ಮನಸ್ವಿನಿ ಆಸ್ಪತ್ರೆ ಅರ್ಪಿಸುವ ಹೆಲ್ತ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿದ್ರಾಹೀನತೆ ಹಾಗೇನೆ ಮಾನಸಿಕ ಸ್ಥಿತಿಗತಿ, ಇದರ ಜೊತೆಗೆ ಈ ಕನಸು ಅಂದ್ರೇನು, ಈ ಎಲ್ಲ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಕರಾವಳಿಯ ಪ್ರಖ್ಯಾತ ಮನೋವೈದ್ಯರಾಗಿರುವಂತಹ ಡಾಕ್ಟರ್ ರವೀಶ್ ತುಂಗ ಐರೋಡಿ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಮ್ಮ ಆರೋಗ್ಯಕ್ಕೆ ಈ ನಿದ್ರೆ ಅನ್ನೋದು ಬಹಳಷ್ಟು ಮುಖ್ಯ ಆಗಿರುತ್ತೆ. ಆದರೆ ಇವತ್ತಿನ ಜೀವನದಲ್ಲಿ ಒತ್ತಡ ಇರ್ಬೋದು, ಈ ಜೀವನ ಶೈಲಿ ಇರ್ಬೋದು, ಅನೇಕ ರೀತಿಯ ಸಮಸ್ಯೆಗಳಿಂದಾಗಿ ಈ ನಿದ್ರಾಹೀನತೆ ಅನ್ನೋದನ್ನು ಅನೇಕರು ಅನುಭವಿಸ್ತಾ ಇರ್ತಾರೆ. ಹಾಗಿದ್ರೆ ಈ ನಿದ್ರಾಹೀನತೆ ಅಂದರೆ ಏನು, ಇದರಿಂದಾಗಿ ಆಗುವಂತಹ ಆರೋಗ್ಯಕ್ಕೆ ಆಗುವಂತಹ ಪರಿಣಾಮಗಳೇನು, ಎಲ್ಲ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಮೊದಲಾಗಿ ಈ ನಿದ್ರಾಹೀನತೆ ಅಂದ್ರೇನು, ಇದು ಯಾವ ಕಾರಣಕ್ಕೆ ಬರ್ತದೆ ಅಂತ? ಹೌದು, ಈ ನಿದ್ರಾಹೀನತೆ ಅಂತ ಹೇಳುವಂಥದ್ದು ಈ ನಿದ್ರೆ ಕಡಿಮೆ ಆದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆರೋಗ್ಯಕರ ನಿದ್ರೆ ಅಂತ ಒಂದಿರುತ್ತೆ. ಈ ನಮ್ಮ ಜೀವನದಲ್ಲಿ ಹೇಳಬೇಕಾದ್ರೆ ನಾವು ಮೂರನೇ ಒಂದು ಅಂಶ ನಿದ್ರೆಯಲ್ಲೇ ಕಳಿತೇವೆ. ಹುಟ್ಟಿದಂದಿನಿಂದ ಸಾಯುವವರೆಗೆ ಸಾಧಾರಣ ಒಂದು 70-75 ವರ್ಷದವರೆಗೆ ಬದುಕುವುದು ಅಂತ ಇದ್ದರೆ, ನಾವು ಅದರಲ್ಲಿ 25 ವರ್ಷಗಳು ನಿದ್ರೆಯಲ್ಲೇ ಕಳಿತೇವೆ. ಯಾಕಂತ ಹೇಳಿದರೆ ನಮ್ಮ ದಿನಚರಿಯಲ್ಲಿ 1/3 ಅಂದರೆ ಈ ರಾತ್ರಿ 8 ಗಂಟೆ ನಿದ್ರೆ ಅಂತ ಹೇಳಿದರೆ, ದಿನದಲ್ಲಿ 24 ಗಂಟೆಯಲ್ಲಿ 8 ಗಂಟೆ ನಿದ್ರೆ ಅಂತ ಹೇಳಿದ್ರೆ 1/3 ಅಷ್ಟನ್ನು ನಾವು ನಿದ್ರೆಯಲ್ಲಿ ಕಳಿತೇವೆ. ಅದರಿಂದ ನಿದ್ರೆ ಅನ್ನುವಂಥದ್ದು ನಮ್ಮ ಜೀವನದ ಒಂದು ಅತೀ ಮುಖ್ಯ ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು, ಅಂಶ ಅಂತ ಹೇಳ್ಬೋದು. ಅದರಿಂದ ನಿದ್ರೆ ಅನ್ನುವಂಥದ್ದು ಮನುಷ್ಯನಿಗೆ ತುಂಬ ಮುಖ್ಯ. ಅದು ನಿದ್ರಾಹೀನತೆ ಆದರೆ, ಅಂದರೆ ಸಾಧಾರಣ ಒಂದು ಈಗ ಅಡಲ್ಟ್ಸ್, ನಾವು ವಯಸ್ಕರನ್ನು ತಗೊಂಡ್ರೆ ಸಾಧಾರಣ ಒಂದು 8 ಗಂಟೆ ನಿದ್ರೆ ಸಾಧಾರಣ ಬೇಕಾಗುತ್ತೆ. ಮ್ಯಾಕ್ಸಿಮಮ್ 8, ಮಿನಿಮಮ್ 6, ಆಪ್ಟಿಮಮ್ ಅಂತ ಹೇಳಿದ್ರೆ 7 ಗಂಟೆ ನಿದ್ರೆ ಅದು ಆರೋಗ್ಯಕರ. 6ರಿಂದ 8 ಗಂಟೆ ನಿದ್ರೆ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೆ ವಯಸ್ಕರಲ್ಲಿ ಬೇಕು. ಹಾಗೆ ಚಿಕ್ಕದಿರುವಾಗ ನಾವು ನೋಡಿದ್ದೇವೆ, ಸಣ್ಣ ಮಗು ಸಾಧಾರಣ ದಿನದಲ್ಲಿ ಇಡೀ ಹೊತ್ತು ಕೂಡ ಮಲಗಿಕೊಂಡೇ ಇರ್ಬೋದು, ಹುಟ್ಟಿದ ಮಗು. ಹಾಗೆ ಅದು ಬೆಳೆದು ದೊಡ್ಡದಾಗ್ತಾ ಹಾಗೆ ನಿದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆ ಈ ಒಂದು ಸ್ಕೂಲಿಗೆ ಹೋಗುವಂಥ ಒಂದು ಟೈಮ್ ಬಂದಾಗ ಅವರದ್ದು ಸಾಧಾರಣ ಒಂದು 8ರಿಂದ 10 ಗಂಟೆ ನಿದ್ರೆ, ಮತ್ತು ವಯಸ್ಕರಾದಾಗೆ ಕಡಿಮೆ ಆಗಿ ಇಳಿ ವಯಸ್ಸಲ್ಲಿ 5ರಿಂದ 6 ಗಂಟೆ ನಿದ್ರೆ, 4ರಿಂದ 6 ಗಂಟೆ ನಿದ್ರೆ ಕೂಡ ಸಾಕಂತ ನಾವು ಅಭಿಪ್ರಾಯ. ಆದ್ದರಿಂದ ಈ 1/3 ಆಫ್ ಅವರ್ ಲೈಫ್ ಈಸ್ ಸ್ಪೆಂಟ್ ಆನ್ ಸ್ಲೀಪ್. ಅದರಿಂದ ಸ್ಲೀಪ್ ಅನ್ನುವಂಥದ್ದು ಅತಿ ಮುಖ್ಯ. ಓಕೆ, ಹಾಗಿದ್ರೆ ಈ ಚಿಕ್ಕ ಮಕ್ಕಳು ಪ್ರತಿದಿನ ನಿದ್ದೆ ಮಾಡ್ತಿರ್ತಾರಂತ ನೀವು ಹೇಳಿದ್ರಿ. ಅದು ಬರ್ತಾ ನಿದ್ದೆ ಕಡಿಮೆ ಆಗತ್ತೆ, ಇನ್ನು ವಯಸ್ಕರಾಗುವಾಗ ನಿದ್ದೆ ಕಮ್ಮಿ ಆಗತ್ತೆ, ಇಳಿ ವಯಸ್ಸಲ್ಲಿ ಇನ್ನೂ ಕಮ್ಮಿ ಆಗತ್ತೆ. ಇದು ಯಾಕೆ ಅಂತ? ಇದು ಯಾಕಂತ ಹೇಳಿದ್ರೆ, ನಮ್ಮ ಮೆದುಳಲ್ಲಿ ಒಂದು ನಿದ್ರೆಯನ್ನು ಒಂದು ಕಂಟ್ರೋಲ್ ಮಾಡುವಂಥ ಒಂದು ಸೆಂಟರ್ ಉಂಟು. ಅದಕ್ಕೆ ನಾವು ಸ್ಲೀಪ್ ಸೆಂಟರ್ ಅಂತ ಹೇಳ್ತೇವೆ. ನಾವು ಈ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಹೇಳೋದಾದರೆ, ನಾವು ಸ್ಲೀಪ್ ಇದು ಫಿಸಿಯಾಲಜಿಯನ್ನು ಸ್ಟಡಿ ಮಾಡುವಾಗ ನಮಗೆ ನಾವು ಕಲ್ತ್ಕೊಂಡದ್ದೇನಂತ ಹೇಳಿದರೆ, ಈ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಒಂದುಂಟು ನಮ್ಮ ಮೆದುಳಲ್ಲಿ. ಅದು ಈ ಫ್ಲೋರ್ ಆಫ್ ದ 4th ವೆಂಟ್ರಿಕಲ್, ಅದು ಮೆದುಳಿನ ಭಾಗ ಗೊತ್ತಿದ್ದವರಿಗೆ ಅರ್ಥ ಆಗ್ತದೆ. ಫ್ಲೋರ್ ಆಫ್ ದ 4th ವೆಂಟ್ರಿಕಲಲ್ಲಿ ಒಂದು ಸ್ಲೀಪ್ ಸೆಂಟರ್ ಅಂತ ಉಂಟು. ಅದು ನಮ್ಮ ಈ ಆ್ಯಕ್ಟಿವ್ ಆಗಿರಬೇಕು. ಅದು ಜಾಗೃತವಾದಾಗ ನಾವು ನಿದ್ರೆ ಮಾಡ್ತೇವೆ, ಅದು ಮಲಗಿದಾಗ ನಾವು ಎಚ್ಚರ ಇರ್ತೇವೆ. ಅದರಿಂದ ಸ್ಲೀಪ್ ಸೆಂಟರ್ ಅನ್ನುವಂಥದ್ದು ಮೆಲೋಟೋನಿನ್ ಅನ್ನುವಂಥ ಒಂದು ಅಂಶವನ್ನು, ಅದು ಕೆಮಿಕಲ್, ಅದು ಸರಿಯಾಗಿ ಇದ್ದರೆ, ನಮ್ಮ ದೇಹದಲ್ಲಿ ಮೆಲೋಟೋನಿನ್ ಅಂಶ ಸರಿ ಇದ್ದರೆ ಅದು ನಿದ್ರೆಯ ಸೆಂಟರ್, ಸ್ಲೀಪ್ ಸೆಂಟರ್ ಸರಿ ಕೆಲಸ ಮಾಡುತ್ತೆ. ಹಾಗೆ ನಮ್ಮ ಹಗಲು ಹೊತ್ತಿನಲ್ಲಿ ನಾವು ಎಚ್ಚರವಾಗಿರುವುದು, ರಾತ್ರಿ ಹೊತ್ತಿನಲ್ಲಿ ನಿದ್ರೆ ಮಾಡೋದು, ಅದನ್ನು ನಾವೊಂದು ಸರ್ಕೇಡಿಯನ್ ರಿದಮ್ ಅಂತ ಹೇಳ್ತೇವೆ. ಇಡೀ ಒಂದು ದಿನವನ್ನು ಹಗಲು ರಾತ್ರಿ ಅಂತ ಅದು ಕೊಂಡೊಯ್ಯುತ್ತದಲ್ಲ, ಅದಕ್ಕೆ ನಾವು ಸರ್ಕೇಡಿಯನ್ ರಿದಮ್. ಆ ರಿದಮ್ ಅನ್ನುವಂಥದ್ದು ಕರೆಕ್ಟಾಗಿ ಮೇಂಟೈನ್ ಆಗಬೇಕು. ಈಗ ಹಗಲಿದ್ದಾಗ ಸೂರ್ಯನ ಪ್ರಕಾಶ ಇರ್ತದೆ, ಬೆಳಕಿರ್ತದೆ, ನಾವು ಎಚ್ಚರವಾಗಿರ್ತದೆ, ಅದು ಪ್ರಕೃತಿ ನಿಯಮ. ಸಂಜೆ ರಾತ್ರಿ ಆದಾಗ ಆ ಒಂದು ಸೂರ್ಯನ ಪ್ರಭಾವ ಇರುವುದಿಲ್ಲ. ನಮ್ಮ ಈ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಏನುಂಟು, ಸ್ಲೀಪ್ ಸೆಂಟರ್ ಏನುಂಟು, ಅದು ಸ್ಲೀಪ್ ಸೆಂಟರ್ ಜಾಗೃತವಾಗಿ ನಮಗೆ ನಿದ್ರೆ ಬರುತ್ತೆ. ಸಾಧಾರಣ ಒಂದು ನಮ್ಮ ಈ ಒಂದು ಸ್ಲೀಪ್ ದಿನಚರಿಯಲ್ಲಿ ಹೇಳೋದಾದರೆ, ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ, 10ರಿಂದ 6 ಗಂಟೆ ಅಂದರೆ 8 ಗಂಟೆಗಳ ಕಾಲ ನಾವು ನಿದ್ರೆಯನ್ನು ಮಾಡುವಂಥದ್ದು ಅದು ಕ್ರಮ. ಅದರಲ್ಲಿ ಸ್ವಲ್ಪ 1 ಗಂಟೆ ಆಚೆ ಈಚೆ ಆಗ್ಬೋದು. ಆದ್ದರಿಂದ ನಮಗೆ ಒಳ್ಳೆ ನಿದ್ರೆ ಬರುವಂಥ ಟೈಮ್ 10ರಿಂದ 6 ಗಂಟೆ.
ಅದರಲ್ಲಿ ಕೂಡ ನಿದ್ರೆಯಲ್ಲಿ ಕೂಡ ಹೇಳಬೇಕಾದ್ರೆ ಅದರಲ್ಲಿ ಕೂಡ 2 ವಿಭಾಗ ಇರುತ್ತೆ. ಅಂದರೆ ನಾವು ಮಲಗಿದ ಕೂಡಲೇ ಪಕ್ಕನ ನಮಗೆ ಗಾಢ ನಿದ್ರೆ ಬರುವುದಿಲ್ಲ. ಪ್ರಥಮ ಒಂದು ಈ ಸ್ಲೀಪ್ ಫಿಸಿಯಾಲಜಿಯಲ್ಲಿ ಹೇಳ್ತಾರೆ, ಪ್ರಥಮ ಒಂದು 45 ನಿಮಿಷ ಅಥವಾ 1 ಗಂಟೆ ನಾವು ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್, ಅಂದರೆ ಈ ಕನಸಿನ ನಿದ್ರೆ, ಅದು ಆ್ಯಕ್ಟಿವ್ ನಮ್ಮ ದೇಹಕ್ಕೆ ಮತ್ತು ಮೆದುಳಿಗೆ ಅದು ರಿಲ್ಯಾಕ್ಸೇಷನ್ ಕೊಡುವಂಥ ನಿದ್ರೆ ಅಲ್ಲ, ಆದರೂ ಅದು ಆ ಥರದಲ್ಲಿ ಶುರುವಾಗುವಂಥ ನಿದ್ರೆ REM ಸ್ಲೀಪಲ್ಲಿ ಶುರುವಾಗಿ ಮತ್ತು NREM ಸ್ಲೀಪ್. NREM ಅಂದರೆ ನಾನ್ ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್, ಅದು ಡೀಪ್ ಸ್ಲೀಪ್. ಅದು ನಮ್ಮ ಶರೀರಕ್ಕೂ ಮೆದುಳಿಗೂ ಮನಸ್ಸಿಗೂ ಅದು ಅತಿ ಮುಖ್ಯ. ಅದು ರಿಲ್ಯಾಕ್ಸ್ ಕೊಡುವಂಥ ನಮ್ಮ ಇಡೀ ಶರೀರ, ನಮ್ಮ ಮೆದುಳು ಹಾಗೂ ನಮ್ಮ ಮನಸ್ಸು ಒಂದು ಫುಲ್ ರಿಲ್ಯಾಕ್ಸೇಷನಿಗೆ ಹೋಗುವಂಥ ನಿದ್ರೆ ಅಂತ ಹೇಳಿದರೆ ಗಾಢ ನಿದ್ರೆ, ಅದು NREM ಸ್ಲೀಪ್. ಹಾಗೆ ಅದರಲ್ಲಿ ನಾವು ಸುಮಾರು ಸಮಯ ಇದ್ದು ಮತ್ತೆ ಅದು ಫ್ಲಕ್ಚುಯೇಷನ್ಸ್ ಆಗ್ತಾ ಇರ್ತದೆ. NREM ಸ್ಲೀಪಲ್ಲಿ ಕೂಡ ತುಂಬ ಸ್ಟೇಜಸ್ ಇರುತ್ತೆ. ಆ ಸ್ಟೇಜಸ್ ಎಲ್ಲ ಆಗಿ ಲಾಸ್ಟಿಗೆ ನಾವು ಏಳುವ ಮುಂಚೆ ಏನು REM ಸ್ಲೀಪಿಗೆ ಹೋಗ್ತೇವೆ. REM ಸ್ಲೀಪಲ್ಲೇ ನಾವು ಎಚ್ಚರ ಆಗುವಂಥದ್ದು. ಅದರಿಂದ ಈ ಸ್ಲೀಪಲ್ಲಿ ಕೂಡ REM NREM ಅಂತ ಇರುತ್ತೆ. ಸಾಧಾರಣ ನಾನೊಂದು 6 ಗಂಟೆ ನಿದ್ರೆ ಮಾಡಿದರೆ ಅದರಲ್ಲಿ 4 ಗಂಟೆ ಗಾಢ ನಿದ್ರೆ, 2 ಗಂಟೆ REM ಸ್ಲೀಪ್, ಅಂದರೆ ಸೂಪರ್ಫಿಷಿಯಲ್ ಸ್ಲೀಪ್, ಅದು ಕ್ರಮ. ಆದ್ದರಿಂದ ನನಗೆ ಗಾಢ ನಿದ್ರೆ ಎಷ್ಟು ಬರುತ್ತೆ ಅದರಲ್ಲಿ ನಮ್ಮ ಮೆದುಳು ರಿಲ್ಯಾಕ್ಸ್ ಆಗುತ್ತೆ, ನಮ್ಮ ದೇಹ ರಿಲ್ಯಾಕ್ಸ್ ಆಗ್ತದೆ, ನಮ್ಮ ಮನಸ್ಸು, ನಾವು ರೀಜುವಿನೇಷನ್ ಅಂತ ಏನು ಹೇಳ್ತೇವೆ, ನಿದ್ರೆ ಮಾಡಿ ನಾವು ಫ್ರೆಶ್ ಆಗೋದು ಹೇಳ್ತೇವಲ್ಲ, ಅದು ಈ ಗಾಢ ನಿದ್ರೆ ಬಂದರೆ. ಅದರಿಂದ ನಾವು ಗಾಢ ನಿದ್ರೆಯನ್ನು ಮಾಡುವಂಥದ್ದು ತುಂಬ ಮುಖ್ಯ. ಓಕೆ, ಹಾಗಿದ್ರೆ ಈ ಪ್ರಕೃತಿ ನಿಯಮಾನುಸಾರವಾಗಿ ನಾವು ರಾತ್ರಿ ಹೊತ್ತು ನಿದ್ದೆ ಮಾಡಬೇಕು. ಅಕಸ್ಮಾತ್ ಆಗಿ ಕೆಲವರಿಗೆ ನಿದ್ರಾಹೀನತೆ ಕಂಡು ಬರುತ್ತೆ, ಕೆಲವರಿಗೆ ನಿದ್ದೆನೆ ಬರೋದಿಲ್ಲ, ಇಲ್ಲ ಮಧ್ಯದಲ್ಲಿ ಎಚ್ಚರ ಆಗುವಂಥದ್ದು. ಇದು ಯಾವ ಕಾರಣಕ್ಕೆ ಅಂತ? ಹೌದು, ಇದಕ್ಕೆ ಕಾರಣ ಬೇಕಾದಷ್ಟು ಉಂಟು. ನಿದ್ರಾಹೀನತೆ ಅಂತ ಹೇಳಿದರೆ ನಮಗೆ ಎಷ್ಟು ನಿದ್ರೆ ಬರಬೇಕು ಅಷ್ಟು ಬರುವುದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾವು ನಿದ್ರೆಯ ನಂತರ, ರಾತ್ರಿ ನಿದ್ರೆ ಮಾಡಿದ ನಂತರ ನಮಗೆ ಫ್ರೆಶ್ನೆಸ್ ಇರ್ತದ, ನಮಗೆ ಅಲರ್ಟ್ನೆಸ್ ಇರ್ತದ, ನಾವು ಹುಮ್ಮನಸ್ಸಲ್ಲಿ ಇರ್ತೀವ, ನಿದ್ದೆಯಿಂದ ಎದ್ದ ಮೇಲೆ ನಾವು ಫ್ರೆಶ್ ಆಗಬೇಕು. ಯಾಕಂತ ಹೇಳಿದರೆ ನಿದ್ರೆಯ ಮೂಲ ಉದ್ದೇಶವೇ ನಾವು ಫ್ರೆಶ್ ಆಗುವಂಥದ್ದು, ರೀಜ್ಯೂನೇಟ್ ಆಗುವಂಥದ್ದು. ದಿನದ ಇಡೀ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ನಾವು ಮತ್ತೆಲ್ಲ ಕೆಲಸ ಮಾಡಿರ್ತೇವೆ, ದಣಿದಿರ್ತೇವೆ. ಅದಕ್ಕೆ ಈ ನಿದ್ರೆ ಅನ್ನುವಂಥದ್ದು ಹಸು ಎಷ್ಟು ಇಂಪಾರ್ಟೆಂಟ್, ನಾವು ಊಟ ಮಾಡೋದು ಆಹಾರ ಎಷ್ಟು ಇಂಪಾರ್ಟೆಂಟ್, ಅಷ್ಟೇ ನಮ್ಮ ನಿದ್ರೆ ಕೂಡ. ಆದ್ದರಿಂದ ಹಸಿವು ಮತ್ತು ನಿದ್ರೆ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಅತಿ ಮುಖ್ಯ. ಅದು ಬಯಾಲಜಿಕಲ್ ನೀಡ್ ಆಫ್ ಅವರ್ ಇದು. ಆದ್ದರಿಂದ ಇದರಲ್ಲಿ ಏನಾದರೂ ಕೊರತೆ ಆದರೆ, 6 ಗಂಟೆ ನಿದ್ರೆ ಮಾಡುವವನು 3 ಗಂಟೆ ಮಾಡಿದರೆ, ಅಥವಾ ಅವರಿಗೆ ಬೆಳಿಗ್ಗೆ ಎದ್ದಾಗ ಫ್ರೆಶ್ನೆಸ್ ಇರೋದಿಲ್ಲ, ಅವರಿಗೆ ಒಂಥರ ಡೇ ಟೈಮ್ ಕೂಡ ಒಂಥರ ಆಲಸ್ಯ ಇರುತ್ತೆ, ಯಾವುದಕ್ಕೂ ಹುಮ್ಮನಸ್ ಇರೋದಿಲ್ಲ, ಒಂಥರ ಮೈಕೈಯೆಲ್ಲ ನೋವು ಇರ್ತದೆ, ಒಂದು ಅಲರ್ಟ್ನೆಸ್ ಇರೋದಿಲ್ಲ, ಅದೆಲ್ಲ ಇದ್ದಾಗ ನಾವು ಹೇಳ್ತೇವೆ ಅವರಿಗೆ ನಿದ್ರಾಹೀನತೆ ಇರ್ಬೋದು, ಡೇ ಟೈಮ್ ಡ್ರೌಸಿನೆಸ್ ಎಲ್ಲ ಇರುತ್ತಲ್ಲ. ಅಂದರೆ ರಾತ್ರಿ ಮಾಡೋ ನಿದ್ದೆ ಸಂಪೂರ್ಣ ಆಗದಾಗ ನಮ್ಮ ಮೆದುಳು ರಿಲ್ಯಾಕ್ಸ್ ಆಗೋದಿಲ್ಲ, ದೇಹವು ರಿಲ್ಯಾಕ್ಸ್ ಆಗೋದಿಲ್ಲ, ಮನಸ್ಸು ಕೂಡ ರಿಲ್ಯಾಕ್ಸ್ ಆಗೋದಿಲ್ಲ. ಹಾಗೆ ರಿಲ್ಯಾಕ್ಸ್ ಆಗದೇ ಇದ್ದಾಗ ಏನಾಗುತ್ತೆ, ನಮ್ಮ ಮನಸ್ಸಿಗೆ ಸ್ಟ್ರೆಸ್ ಆಗುತ್ತೆ, ನಮ್ಮ ಮನಸ್ಸಿಗೆ ಕಾನ್ಸಂಟ್ರೇಷನ್ ಬರೋದಿಲ್ಲ, ದೇಹ ರಿಲ್ಯಾಕ್ಸ್ ಆಗದಿದ್ದರೆ ಮೈಕೆ ನೋವು ಬರುತ್ತೆ. ಹಾಗೂ ನಮ್ಮ ಮೆದುಳು ಎಲ್ಲ ಇಡೀ ನಮ್ಮ ಶರೀರವನ್ನು ಕಂಟ್ರೋಲ್ ಮಾಡೋದೇ ಮೆದುಳು. ಆ ಮೆದುಳೇ ರಿಲ್ಯಾಕ್ಸ್ ಆಗದೇ ಇದ್ದರೆ ಅಲ್ಲಿ ರೀಜ್ಯೂನೇಷನ್ ಆಗೋದಿಲ್ಲ. ಅದರಿಂದ ಮೆದುಳಿಗೆ ಟಯರ್ಡ್ನೆಸ್ ಆದರೆ ಅದು ದೇಹದ ಮೇಲೆ ಕಾಣಿಸ್ಕೊಳ್ತದೆ. ಅದರಿಂದ ನಿದ್ರಾಹೀನತೆ ಅನ್ನುವಂಥದ್ದು ನಮಗೆ ಬೇಕಾದಂಥ ಒಂದು ರಿಲ್ಯಾಕ್ಸೇಷನ್ ಸಿಗದ ನಿದ್ರೆ, ಅಷ್ಟು ಸಮಯ NREM ಗಾಢ ನಿದ್ರೆ ಸಿಗದಾಗ ಅದು ನಾವು ನಿದ್ರಾಹೀನತೆ ಅಂತ ಹೇಳ್ತೇವೆ. ಓಕೆ, ಇವಾಗ ಹೇಳಿದ್ರೆ ನಿದ್ರಾಹೀನತೆ ಇದ್ರೆ ಕೆಲವರು ಮಧ್ಯಾಹ್ನ ಕೂಡ ನಿದ್ದೆ ಮಾಡ್ತಾರೆ ಅಂತೇಳಿ. ಹಾಗಿದ್ರೆ ಈ ರಾತ್ರಿ ನಿದ್ದೆ ಮಾಡದೆ ಮಧ್ಯಾಹ್ನ ನಿದ್ದೆ ಮಾಡಿದ್ರೆ ಇದು ಆರೋಗ್ಯಕ್ಕೆ ಉತ್ತಮವಾ ಹೇಗೆ ಅಂತ? ಅದು ಅವರವರ ಒಂದು ದಿನಚರಿಯನ್ನು ಹೊಂದ್ಕೊಂಡು ಹೋಗ್ತದೆ, ಮತ್ತು ಅವರ ಒಂದು ನೇಚರ್ ಏನುಂಟು, ಅವರು ಬೆಳೆಸಿಕೊಂಡು ಬಂದಂಥ ಒಂದು ಇದು ಅವರ ಲೈಫ್ ಸ್ಟೈಲ್ ಏನುಂಟು ಅದನ್ನು ಹೊಂದ್ಕೊಂಡು ಹೋಗ್ತದೆ. ಸಾಮಾನ್ಯವಾಗಿ ನಿದ್ರೆ ಅನ್ನುವಂಥದ್ದು ರಾತ್ರಿ ಒಂದು ನಮ್ಮ ಮೆದುಳಿನ ರಿಕ್ವೈರ್ಮೆಂಟ್, ಕೆಲಸ, ಅದು ಬೇಕೇ ಬೇಕು. ಕೆಲವರು ಈ ಮಧ್ಯಾಹ್ನ ಅವರದ್ದು ಭೋಜನ ಲಂಚ್ ಆದಮೇಲೆ ಒಂದು ಸ್ವಲ್ಪ ಸಮಯ ನಿದ್ರೆ ಮಾಡ್ತಾರೆ ಫ್ರೆಶ್ ಆಗಲಿಕ್ಕೆ. ಅದು ನಮ್ಮ ಸ್ಲೀಪ್ ಫಿಸಿಯಾಲಜಿಯಲ್ಲಿ ಆಗಲಿ ಅಥವಾ ನಮ್ಮ ಸೈಕ್ಯಾಟ್ರಿಯಲ್ಲಿ ಆಗಲಿ ಅಥವಾ ನ್ಯೂರಾಲಜಿಯಲ್ಲಿ ಆಗಲಿ ಅದನ್ನು ತಪ್ಪು ಅಂತ ಖಂಡಿತ ಅಲ್ಲ. ಆದರೆ ಅದು ತುಂಬ ಜಾಸ್ತಿ ಆದರೆ ಅದು ಅಗತ್ಯಕ್ಕಿಂತ ಸಾಧಾರಣ ಒಂದು 2 ಗಂಟೆ ನಿದ್ರೆ ರಿಲ್ಯಾಕ್ಸೇಷನಿಗೆ ಅಥವಾ ಒಂದು ಅಡ್ಡ ಬೀಳುದು ಅಂತ ಹೇಳ್ತಾರೆ. ನಿದ್ರೆ ಅಂತಲ್ಲ, ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳುವಂಥದ್ದು ಕೆಲವರದ ಒಂದು ದಿನಚರಿಯಲ್ಲಿರುತ್ತೆ. ಅದು ಅವರ ದೇಹಕ್ಕೂ
ಮನಸ್ಸಿಗೂ ಸಮಾಧಾನ ಕೊಡುವಂಥದ್ದು. ಅದಾದಮೇಲೆ ಅವರು ಫ್ರೆಶ್ ಆಗ್ತಾರೆ. ಅವರಿಗೆ ಸಂಜೆ ಎಲ್ಲ ಫ್ರೆಶ್ ಇದ್ದು ಮತ್ತೆ ರಾತ್ರಿ ಅವರು ಮಾಮೂಲಿ ಟೈಮಲ್ಲಿ ನಿದ್ರೆ ಮಾಡ್ತಾರೆ. ಹಾಗೆ ಇದ್ದರೆ ಅದು ಓಕೆ. ಇನ್ನು ಕೆಲವರು ಹೇಳ್ತಾರೆ ನಾನು ಊಟ ಆದಮೇಲೆ ಒಂದು ಪವರ್ ನ್ಯಾಪ್ ಅಂತ ತಗೊಳ್ತೇನೆ ಅಂತ. ಪವರ್ ನ್ಯಾಪ್ ಅಂತ ಹೇಳಿದ್ರೆ ಅವರು ಅದನ್ನು ಬೆಳೆಸಿಕೊಂಡ ರೀತಿ, ಅದು ಅವರು ಈ ಸಡನ್ನ ಒಂದು 10-15 ನಿಮಿಷ ಅವರು ಸೀದಾ ಗಾಢ ನಿದ್ರೆಗೆ ಹೋಗ್ತಾರೆ. 15-20 ನಿಮಿಷ ಪವರ್ ನ್ಯಾಪ್ ಅಂತ ತಗೊಳ್ಳು, ಮತ್ತೆ ಎಚ್ಚರ ಆದಮೇಲೆ ಅವರು ಫ್ರೆಶ್ ಇರ್ತಾರೆ. ಅದು ಕೆಲವರ ಅಭ್ಯಾಸ. ಅದು ಬೇಕೇ ಬೇಕಂತೇಳಿ ಖಂಡಿತ ಅಲ್ಲ, ಅದು ಅವರ ರೂಢಿ. ಅದಕ್ಕೆ ಹೊಂದ್ಕೊಂಡು ಹೋದರೆ ಅಂಥ ಒಂದು ಅಭ್ಯಾಸ ಇದ್ದವರು ಮಧ್ಯಾಹ್ನ ನಿದ್ರೆ ಮಾಡದೇ ಇದ್ದರೆ, ಪವರ್ ನ್ಯಾಪ್ ತಗೊಳ್ಳದೇ ಇದ್ದರೆ ಅವರಿಗೆ ಸಂಜೆ ಎಲ್ಲ ತುಂಬ ಕಷ್ಟ ಆಗ್ತದೆ. ಅಯ್ಯೋ ಇವತ್ತು ರಿಲ್ಯಾಕ್ಸ್ ಆಗಲಿಲ್ಲ, ಮಧ್ಯಾಹ್ನ ನಿದ್ರೆ ಮಾಡಲಿಲ್ಲ ಅನ್ನೋಂಥ ಒಂದು ಅವರಿಗೆ ಅವರ ಒಂದು ಮೂಡಲ್ಲೇ ಗೊತ್ತಾಗುತ್ತೆ. ಅವರ ಒಂದು ಕೆಲಸ ಮುಂಚಿನ ಉತ್ಸಾಹದಲ್ಲಿ ಇರುವುದಿಲ್ಲ. ಆದ್ದರಿಂದ ನಮ್ಮ ರೂಢಿಯಲ್ಲಿ ನಾವು ಹೇಗೆ ಮಾಡ್ಕೊಳ್ತೇವೆ ಅದು ನಾವು ಪಾಲಿಸಬೇಕು. ಉದಾಹರಣೆಗೆ ನಮ್ಮಂಥ ಕೆಲಸ ಮಧ್ಯಾಹ್ನ ನಿದ್ರೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ, ಕೊಡೋದಿಲ್ಲ. ಯಾಕಂತೇಳಿ ನಮಗೆ ಊಟದ ಟೈಮ್ ಸಿಕ್ಕುವುದೇ ಒಂದು 1/4 ಗಂಟೆ, ಮ್ಯಾಕ್ಸಿಮಮ್ ಅರ್ಧ ಗಂಟೆ. ಅದರಲ್ಲಿ ಮತ್ತೆ ನಿದ್ರೆ ಅಂತ ಹೇಳಿದರೆ ಮತ್ತೆ ಕಡೆಗೆ ಅದನ್ನು ನಮ್ಮ ದಿನಚರಿಯಲ್ಲಿ ಅದನ್ನು ಅಲೋ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ನಾವು ಏನು ಅಭ್ಯಾಸ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದರೆ ಬೆಳಿಗ್ಗೆ ಎದ್ದ ಮೇಲೆ ಮತ್ತೆ ರಾತ್ರಿಯೇ ನಿದ್ರೆ ಮಾಡೋದು, ಮಧ್ಯದಲ್ಲಿ ನಿದ್ರೆ ಮಾಡೋ ಪ್ರಶ್ನೆಯೇ ಇಲ್ಲ. ಅದರಿಂದ ಅದು ಆದರೆ ರಾತ್ರಿಯ ನಿದ್ರೆ ನಾವು ಸಮಯಕ್ಕೆ ಸರಿಯಾಗಿ ಮಾಡಿ ಸಮಯಕ್ಕೆ ಸರಿಯಾಗಿ ಎಚ್ಚರ ಆದರೆ ಅದು ಸ್ಲೀಪ್ ಹೈಜೀನ್ ಅಂತ ಏನುಂಟು ಅದನ್ನು ನಾವು ಮೇಂಟೈನ್ ಮಾಡಿಕೊಂಡ್ರೆ ಬೆಳಿಗ್ಗೆ ಫ್ರೆಶ್ ಆಗ್ತದೆ. ಅದರಿಂದ ಮಧ್ಯಾಹ್ನದ ನಿದ್ರೆ ಅಗತ್ಯ ಅಂತ ಅನ್ನಿಸೋದಿಲ್ಲ. ಅದು ರೂಢಿ ಮಾಡಿಕೊಂಡವರಿಗೆ ಅಗತ್ಯ. ರೂಢಿ ಮಾಡಿ ಪವರ್ ನ್ಯಾಪಲ್ಲಿ ಅಭ್ಯಾಸ ಇದ್ದವರಿಗೆ ಅಗತ್ಯ. ಈಗ ಒಂದು ಅರ್ಧ ಗಂಟೆ 3/4 ಗಂಟೆ ನಿದ್ದೆ ಮಾಡುವಂಥ ಒಂದು ರೆಸ್ಟಿಂಗ್ ಚಾಲ್ತಿಯಲ್ಲಿ ಇಟ್ಕೊಂಡು ಅವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅಥವಾ ಬೇರೆ ಊರಿಗೆ ಹೋಗಿ ಅವರಿಗೆ ಮಧ್ಯಾಹ್ನ ನಿದ್ರೆ ಮಾಡಲಿಕ್ಕೆ ಆಗದೇ ಇದ್ದರೆ ಸಂಜೆ ಅವರಿಗೆ ಏನೋ ಒಂದು ಕಳ್ಕೊಂಡಿದ್ದೇನೆ, ಏನೋ ನಿದ್ರೆ ಮಾಡಲಿಲ್ಲ, ಏನೋ ಮೂಡಿಲ್ಲ, ಹಾಗೆ ಕೇಳುವಂಥ ಪರಿಸ್ಥಿತಿ ಕೂಡ ಇರ್ತದೆ. ಅದರಿಂದ ನಾವು ಯಾವುದನ್ನು ರೂಢಿಸಿಕೊಳ್ತೇವೆ ನಮ್ಮ ದೇಹದಲ್ಲಿ, ನಮ್ಮ ಒಂದು ಮೆದುಳಿನ ಒಳಗಿರುವಂಥ ಸರ್ಕೇಡಿಯನ್ ರಿದಮ್ ಅದನ್ನು ನಾವು ಹೇಗೆ ಮೇಂಟೈನ್ ಮಾಡ್ಕೊಳ್ತೇವೆ, ಅದನ್ನು ಹೇಗೆ ಅದೇ ಥರದಲ್ಲಿ ನಾವು ಪಾಲಿಸ್ಕೊಂಡು ಹೋದರೆ ನಮಗೆ ನಿದ್ರಾಹೀನತೆ ಬರೋದಿಲ್ಲ. ಅದರಲ್ಲಿ ಕೊರತೆ ಆದಾಗ ನಿದ್ರಾಹೀನತೆ ಬರ್ತದೆ. ಓಕೆ, ಹಾಗಿದ್ರೆ ಈ ರಾತ್ರಿ ಒಳ್ಳೆ ನಿದ್ದೆ ಮಾಡಿದರೆ ಮರುದಿನದ ನಮ್ಮ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಇರ್ಬೋದು, ಏನೇ ಒಂದು ವರ್ಕ್ ಮಾಡೋದಾದ್ರೂ ಚೆನ್ನಾಗಿರತ್ತೆ ಅಂತ ಹೇಳ್ತೀರಾ? ಖಂಡಿತ. ಹಾಗಿದ್ರೆ ಆ ಒಂದು ಮಾನಸಿಕ ಸ್ಥಿತಿ ಹಾಗೇನೆ ನಿದ್ರೆ ಇದ್ರ ನಡುವಿನ ಸಂಬಂಧ ಏನು ಅಂತೇಳಿ? ಇದು ಮಾನಸಿಕ ಸ್ಥಿತಿಗೂ ನಿದ್ರೆಗೂ ಅಷ್ಟು ಅನ್ಯೋನ್ಯ ಸಂಬಂಧ ಇದೆ. ಅದು ವೆರಿ ಒಂದಕ್ಕೊಂದು ನಾವು ಹೇಳೋದಾದರೆ ಅದು ಎರಡು ಕೂಡ, ನಿದ್ರೆ ಮತ್ತು ನಮ್ಮ ಮನಸ್ಸು ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳ್ಬೋದು. ದೇಹ ಮತ್ತು ಮನಸ್ಸು ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳ್ತೇವೆ. ಹಾಗೆ ನಿದ್ರೆ ಸರಿ ಆಗದೇ ಇದ್ದರೆ ಮನಸ್ಸು ಸರಿ ಇರುವುದಿಲ್ಲ. ಈ ಮನಸ್ಸು ನಮಗೆ ಫ್ರೆಶ್ ಆಗಬೇಕು, ರೀಜ್ಯೂನೇಟ್ ಆಗಬೇಕು, ನಾವು ಬೆಳಿಗ್ಗೆ ಉತ್ತೇಜನ ಆಗಬೇಕು ಅಂತಿದ್ದರೆ ಚೆನ್ನಾಗಿ ನಿದ್ರೆ ಮಾಡುವಂಥದ್ದು ಅತಿ ಮುಖ್ಯ. ನಾವು ಎಷ್ಟು ನಿದ್ರೆ ಬೇಕು, ಗಾಢ ನಿದ್ರೆ, ಅಷ್ಟು ನಾವು ಗಾಢ ನಿದ್ರೆ ಮಾಡದೇ ಇದ್ದರೆ ನಮಗೆ ಮನಸ್ಸು ಸ್ಥಿಮಿತದಲ್ಲಿರುವುದಿಲ್ಲ. ಉದಾಹರಣೆಗೆ ನಾವು ಯಾವುದೋ ಒಂದು ಕಾರಣದಿಂದ ರಾತ್ರಿ ನಿದ್ರೆ ಮಾಡಲಿಕ್ಕೆ ಆಗಲಿಲ್ಲ, ಆವಾಗ ಸ್ವಲ್ಪ ಆದರೂ ನಾವು ಬೆಳಿಗ್ಗೆ ನಿದ್ರೆ ಮಾಡಿ ಅದನ್ನು ಮೇಕಪ್ ಮಾಡದೇ ಇದ್ದರೆ ಆ ದಿವಸ ಇಡೀ ಏನೋ ನಮಗೊಂದು ಇರಿಟೇಷನ್ನು, ನಮಗೆ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಇರೋದಿಲ್ಲ, ನಮ್ಮ ಮೂಡ್ ಸರಿ ಇರೋದಿಲ್ಲ. ನಾವು ಅದನ್ನು ಕಾಣ್ತೇವೆ. ನಮ್ಮ ರೋಗಿಗಳಲ್ಲ, ಸಾಮಾನ್ಯವಾಗಿರುವವರಲ್ಲಿ ಕೂಡ ನಿದ್ರೆ ಒಂದು ದಿವಸ ಕೆಟ್ಟರೆ ಅದು ಮಾರನೇ ದಿವಸ ಅವರ ಒಂದು ವ್ಯವಹಾರದಲ್ಲಿ ಅವರ ಜೊತೆ ಮಾತನಾಡುವಾಗ ಅವರ ಒಂದು ಮೂಡನ್ನು ನಾವು ನೋಡುವಾಗ ಅದನ್ನು ನಮ್ಮ ಅಬ್ಸರ್ವೇಷನಲ್ಲಿ ಗೊತ್ತಾಗ್ತದೆ, ಅವರು ರಾತ್ರಿ ನಿದ್ದೆ ಸರಿ ಮಾಡಲಿಲ್ಲ ಅಂತ. ಅದು ಈ ಕಾಯಿಲೆಯಿಂದ ಅಂತೇಳಿ ಅಲ್ಲ, ನಮ್ಮ ಒಂದು ದಿನಚರಿಯಲ್ಲಿಯೇ ಒಂದು ನಿದ್ರೆ ಕೆಟ್ಟರೆ ಕೂಡ ಹಾಗೆ ಆಗ್ತದೆ ಸಾಮಾನ್ಯವಾಗಿ ಕೂಡ. ಓಕೆ, ಎಸ್ ಡಾಕ್ಟರ್, ಇವಾಗ ನಿದ್ರಾಹೀನತೆ ಅನ್ನುವಂಥದ್ದು ಯಾವ ವಯಸ್ಸಿನಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ? ಹೌದು, ಈಗ ಸಾಮಾನ್ಯವಾಗಿ ನಾವು ನಿದ್ರಾಹೀನತೆಯನ್ನು ಎಲ್ಲ ವಯಸ್ಸಿನಲ್ಲಿ ಕೂಡ ಕಾಣ್ತೇವೆ. ಈಗಿನ ಒಂದು ಈ ಮೊಬೈಲ್ ಮತ್ತು ಈಗಿನ ಒಂದು ಬದಲಾವಣೆ ಆದ ಒಂದು ಸಾಮಾಜಿಕ ವಾತಾವರಣದಲ್ಲಿ ಎಲ್ಲ ಏಜಲ್ಲಿ ಕೂಡ ಚಿಕ್ಕ ಪ್ರಾಯದಿಂದ ಹಿಡಿದು ದೊಡ್ಡ ಪ್ರಾಯದವರೆಗೂ ಕೂಡ ನಾವು ನಿದ್ರಾಹೀನತೆಯನ್ನು ಕಾಣ್ತೇವೆ. ಮುಂಚೆ ಸುಮಾರು ಒಂದು 2 ದಶಕಗಳ ಹಿಂದೆ ನಾವು ಮಕ್ಕಳಲ್ಲಿ ನಿದ್ರಾಹೀನತೆ ಕಾಣೋದು ತುಂಬ ಕಡಿಮೆ ಇತ್ತು. ಆದರೆ ಈಗ ಕಳೆದ ಒಂದು 2 ದಶಕಗಳಿಂದ ಈಚೆಗೆ ಮಕ್ಕಳಲ್ಲಿ ಕೂಡ ನಾವು ನಿದ್ರಾಹೀನತೆ ಕಾಣ್ತೇವೆ. ಅದು ಸಾಮಾನ್ಯವಾಗಿ ಅವರು ಈ ಮೊಬೈಲ್ ಅಡಿಕ್ಷನ್ ಅಂತೇಳಿ ಅದು ಪ್ರಾರಂಭವಾದ ಮೇಲೆ, ಹಾಗೂ ಟಿ ವಿ
ಟಿ ವಿ ಮಾಧ್ಯಮ ಎಲ್ಲ ಅದರಲ್ಲಿ ಅವರು ಹೆಚ್ಚು ಇನ್ವಾಲ್ವ್ ಆದಾಗೆ. ಮತ್ತು ಈ ಮೊಬೈಲ್ ಅನ್ನುವಂಥದ್ದು ನಮ್ಮ ಬರುವ ನಿದ್ರೆಯನ್ನು ಕೂಡ ಅದು ಓಡಿಸ್ತದೆ. ಉದಾಹರಣೆಗೆ ಈ ಮೊಬೈಲಲ್ಲಿ ಸ್ಕ್ರೀನ್ ಇರ್ತದಲ್ಲ, ಅದರಲ್ಲಿ ಅಲ್ಟ್ರಾ ವಯೋಲೆಟ್ ರೇಸ್ ಬರ್ತದಲ್ಲ, ಅದು ನಮ್ಮ ಕಣ್ಣಿನ ಮೂಲಕ ರೆಟಿನಾ ಅಂತ ಇದೆ, ನಮ್ಮ ಕಣ್ಣಿನ ಹಿಂದಿನ ಪದರ ರೆಟಿನಾದಲ್ಲಿ ರಾಡ್ಸ್ ಆ್ಯಂಡ್ ಕೋನ್ಸ್ ಅಂತ ಜೀವಕೋಶಗಳು ಇರ್ತವೆ, ಸೆಲ್ಸ್. ಅದು ಸ್ಟಿಮ್ಯುಲೇಟ್ ಆದಾಗ ಅದು ನಮ್ಮ ಮೆದುಳಿನ ಒಂದು ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಅದು ಸ್ಟಿಮ್ಯುಲೇಟ್ ಆದಾಗ ಬರೋ ನಿದ್ರೆ ಕೂಡ ಮುಂದೆ ಹೋಗ್ತದೆ. ಆದ್ದರಿಂದ ಈ ಮೊಬೈಲ್ ಯೂಸೇಜ್ ಜಾಸ್ತಿ ಆದ ಮೇಲೆ ಈ ನಿದ್ರಾಹೀನತೆ ಜಾಸ್ತಿ ಆಗಿದೆ. ಹಾಗೂ ಈಗ ಒಂದು ಒತ್ತಡದಿಂದ ನಮ್ಮ ರಿಕ್ವೈರ್ಮೆಂಟ್ ಎಷ್ಟು ಇದೆ ಅಂತ ಹೇಳಿದರೆ ನಮಗೆ ನಿದ್ರೆ ಮಾಡಲಿಕ್ಕೆ ಪುರುಸೊತ್ತಿರೋದಿಲ್ಲ. ರಾತ್ರಿ 12 ಗಂಟೆ 1 ಗಂಟೆ ಆದರೂ ಕೂಡ ನಮಗೆ ಅಷ್ಟು ಕೆಲಸದ ಒತ್ತಡ ಇರ್ಬೋದು, ಅಥವಾ ಪೆಂಡಿಂಗ್ ವರ್ಕ್, ಆಫೀಸಿದು ಕೆಲಸ ಮನೆಗೆ ತಂದು, ಅಥವಾ ಮನೆಯಲ್ಲಿಯೇ ಅವರಿಗೆ ಸಮಯ ಸಾಕಾಗದೆ ನಿದ್ರೆ ಮಾಡಲಿಕ್ಕೆ ಪುರುಸೊತ್ತಿಲ್ಲದೆ ಕೂಡ ಕೆಲವರು ನಿದ್ರಾಹೀನತೆಯಿಂದ ಬಳಲ್ತಾರೆ. ಅದರಿಂದ ಈ ಒಂದು ನಿದ್ರಾಹೀನತೆ ಅನ್ನುವಂಥದ್ದು ಮಕ್ಕಳಿಂದ ದೊಡ್ಡವರಲ್ಲಿ ಕೂಡ ಇಳಿ ವಯಸ್ಸಿನಲ್ಲಿ ನಿದ್ರೆಯ ಒಂದು ಅಗತ್ಯತೆ ಕಡಿಮೆ ಇರುತ್ತದೆ. ಸಾಧಾರಣವಾಗಿ ಸಾಮಾನ್ಯವಾಗಿ ವಯಸ್ಕರಲ್ಲಿ ಅವರು ವಯಸ್ಕ ಪ್ರಾಯದಲ್ಲಿ ಒಂದು 6 ರಿಂದ 8 ಗಂಟೆ ನಿದ್ರೆ ಮಾಡ್ತಾ ಇದ್ದರೆ ಇಡೀ ವಯಸ್ಸಿಗೆ ಬರುವಾಗ ಒಂದು 4 ರಿಂದ 6 ಗಂಟೆಗೆ ಕಡಿಮೆ ಆಗುತ್ತೆ. ಅದರಿಂದ ಒಂದು 60-70 ವರ್ಷ ಆದಮೇಲೆ ಅವ್ರದ್ದು ರಿಕ್ವೈರ್ಮೆಂಟ್ ಕಡಿಮೆ ಇರುತ್ತೆ. ಅದನ್ನು ನಾವು ನಿದ್ರಾಹೀನತೆ ಅಂತ ಹೇಳೋದಿಲ್ಲ. ಆದರೆ ಅಷ್ಟೂ ಬರದೇ ಇದ್ದರೆ, ಸಾಧಾರಣ ಒಂದು 4-5 ಗಂಟೆ ನಿದ್ರೆ ಮಾಡಬೇಕಾದವರು ಅಷ್ಟು ಮಾಡೋದಿಲ್ಲ, 2-3 ಗಂಟೆ ಅಷ್ಟೇ ನಿದ್ರೆ ಮಾಡ್ತಾರೆ ಅಂತ ಹೇಳಿದರೆ ಅದು ನಿದ್ರಾಹೀನತೆ ಆಗುತ್ತೆ. ಅದು ನಿದ್ರಾಹೀನತೆಯೇ ಒಂದು ಕಾಯಿಲೆ ಇರ್ಬೋದು, ಅಥವಾ ನಿದ್ರಾಹೀನತೆ ಬೇರೆ ಕಾಯಿಲೆಯ ಮಾನಸಿಕ ಕಾಯಿಲೆ ಲಕ್ಷಣವೂ ಇರ್ಬೋದು. ಅದರಿಂದ ನಿದ್ರಾಹೀನತೆ ಅನ್ನುವಂಥದ್ದು ಎಲ್ಲ ಪ್ರಾಯದಲ್ಲೂ ನಾವು ನೋಡ್ತೇವೆ. ಈ ನಿದ್ರಾಹೀನತೆಯನ್ನ ಕಾಯಿಲೆ ಅಂತ ಹೇಳಿದ್ರಿ ನೀವು. ಹಾಗಿದ್ರೆ ಇದರಿಂದಾಗಿ ಡಿಪ್ರೆಷನ್ ಇಲ್ಲ ಆಂಗ್ಸೈಟಿ ಆ ಥರ ಏನಾದರೂ ಬರ್ಬೋದಾ, ಹೇಗೆ? ಹೌದು, ಖಂಡಿತ ಮೇಡಮ್. ಅದು ಈ ನಿದ್ರಾಹೀನತೆ ಅನ್ನುವಂಥದ್ದು ನಾವು ಕಾಯಿಲೆ ಅಂತ ಹೇಳುವಾಗ ಅದರಲ್ಲಿ 2 ಥರದಲ್ಲಿ ಹೇಳ್ತೇವೆ. ಒಂದು ಪ್ರೈಮರಿ ಇನ್ಸಾಮ್ನಿಯಾ, ಅಂದರೆ ನಿದ್ರಾಹೀನತೆಯೇ ಒಂದು ಕಾಯಿಲೆ, ಅದು ಪ್ರೈಮರಿ ಇನ್ಸಾಮ್ನಿಯಾ. ನಮ್ಮ ಮೆದುಳಿನ ಈ ಸ್ಲೀಪ್ ಸೆಂಟರ್ ಅದರ ಕೆಲಸದಲ್ಲಿ ವ್ಯತ್ಯಾಸ ಆದಾಗ ಅದು ಪ್ರೈಮರಿ ಇನ್ಸಾಮ್ನಿಯಾ ಬರುತ್ತೆ. ಮತ್ತು ಇನ್ನೊಂದು ಸೆಕೆಂಡ್ರಿ ಇನ್ಸಾಮ್ನಿಯಾ, ಅಂದರೆ ಈ ಇನ್ಸಾಮ್ನಿಯಾ ಇಸ್ ಅ ಪಾರ್ಟ್ ಆಫ್ ಸಮಥಿಂಗ್ ಎಲ್ಸ್, ಅಥವಾ ಈ ನಿದ್ರಾಹೀನತೆ ಆಗಿ ಅವರಿಗೆ ಬೇರೆ ಏನಾದರೂ ಸಮಸ್ಯೆ ಬಂದರೆ ಅದು 2 ಒಟ್ಟಿಗೆ ಪ್ರಕಟ ಆಗುತ್ತೆ. ಉದಾಹರಣೆಗೆ ಈ ಸಾಮಾನ್ಯವಾಗಿ ನಿದ್ರೆ ಮಾಡೋರಲ್ಲಿ ಒಂದು 6-8 ಗಂಟೆ ನಿದ್ರೆ ಅಂತ ನಾನು ಸಾಮಾನ್ಯವಾಗಿ ನಮ್ಮದು ರಿಕ್ವೈರ್ಮೆಂಟ್, ಅದು ಅಷ್ಟು ಮಾಡದೇ ಇದ್ದರೆ, ಅದಕ್ಕಿಂತ ಕಡಿಮೆ ನಿದ್ರೆ, ಏನೋ ಕೆಲಸದ ಒತ್ತಡ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಯಾವುದೇ ಕಾರಣದಿಂದ ನಮ್ಮ ನಿದ್ರೆ ಕಡಿಮೆ ಆದಾಗ ಅದನ್ನು ನಾವು ಸ್ಲೀಪ್ ಡಿಪ್ರೈವೇಷನ್ ಅಂತ ಹೇಳ್ತೇವೆ. ಸಾಧಾರಣ ಒಂದು ಮಾಮೂಲಿ ನಿದ್ದೆಕ್ಕಿಂತ 2 ಗಂಟೆ ಅಥವಾ ಅದಕ್ಕಿಂತ ಹೆಚ್ಚು 3 ಗಂಟೆ 4 ಗಂಟೆ ನಿದ್ರೆ ಬರದೇ ಇದ್ದಾಗ ಅದಕ್ಕೆ ನಾವು ಸ್ಲೀಪ್ ಡಿಪ್ರೈವೇಷನ್ ಅಂತ ಹೇಳ್ತೇವೆ. ಅಂದರೆ ನಮಗೆ ಅಗತ್ಯವಿರುವಷ್ಟು ನಿದ್ರೆ ಸಿಕ್ಕುವುದಿಲ್ಲ, ನಮ್ಮ ಮೆದುಳು ರಿಲ್ಯಾಕ್ಸ್ ಆಗೋದಿಲ್ಲ, ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗೋದಿಲ್ಲ, ನಮ್ಮ ದೇಹ ರಿಲ್ಯಾಕ್ಸ್ ಆಗೋದಿಲ್ಲ. ಆವಾಗ ಏನು ಆಗುತ್ತೆ ಅಂತ ಹೇಳಿದರೆ ಅದು ಬೇರೆ ಸಮಸ್ಯೆಗೆ ಎಡೋ ಮಾಡಿ ಕೊಡ್ತೇವೆ. ಅದು ಆ ನಿದ್ರಾ ಸ್ಲೀಪ್ ಡಿಪ್ರೈವೇಷನಿಂದಾಗಿ ನಮಗೆ ಡಿಪ್ರೆಷನ್, ಖಿನ್ನತೆ ಬರ್ಬೋದು. ಅದರಿಂದಾಗಿ ಬೇರೆ ಬೇರೆ ಥರದ ಕಾಯಿಲೆಗಳು ಉಲ್ಬಣ ಆಗ್ಬೋದು. ಅದು ಜಾಸ್ತಿಯಾಗಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ನಾವು ಹೇಳ್ತೇವೆ, ಅದು ಬರ್ಬೋದು. ಯಾಕಂತೇಳಿದ್ರೆ ನಮ್ಮ ಒಂದು ಮೆದುಳಿನ ಸಿಸ್ಟಮ್ ಏನುಂಟು, ಬೇರೆ ಬೇರೆ ಕೆಲಸಗಳು ಅದರಿಂದಾಗಿ ಹಾರ್ಮೋನ್ಸಿಂದಾಗಿರ್ಬೋದು, ಅಥವಾ ಮೆಲಟೋನಿನಿಂದಾಗಿ, ಅಥವಾ ಈ ಡೋಪಮಿನ್ ಸಿಸ್ಟಮ್ ಎಲ್ಲದೂ ಕೂಡ ವ್ಯತ್ಯಯ ಆಗ್ತದೆ. ಯಾಕಂದರೆ ಎಲ್ಲದಕ್ಕೂ ಒಂದು ರಿಲ್ಯಾಕ್ಸೇಷನ್ ಅನ್ನುವಂಥದ್ದು, ರೆಸ್ಟ್ ಅನ್ನುವಂಥದ್ದು ತುಂಬ ಮುಖ್ಯ. ಅದು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಬೇರೆ ಬೇರೆ ಕಾಯಿಲೆಗೆ, ಈಗಾಗಲೇ ಹೇಳಿದಾಗೆ ಖಿನ್ನತೆ ಅನ್ನುವಂಥದ್ದು ಅದರದ್ದು ಪ್ರಾರಂಭ ಆಗ್ಬೋದು. ಅಥವಾ ಅವರಿಗೆ ಸೈಕೋಸಿಸ್ ಅಂತ ಸ್ಕಿಜೋಫ್ರೆನಿಯಾ ಇರ್ಬೋದು, ಮ್ಯಾನಿಯಾ ಇರ್ಬೋದು, ಬೈಪೋಲಾರ್ ಡಿಸಾರ್ಡರ್ ಇರ್ಬೋದು, ಅಥವಾ ಬೇರೆ ಥರದ ಒಂದು ಉದ್ವೇಗ ಕಾಯಿಲೆ ಇರ್ಬೋದು, ಎಂಗ್ಸೈಟಿ ಇರ್ಬೋದು, ಫೋಬಿಯಾ ಇರ್ಬೋದು. ಯಾವುದೇ ಥರದ ಮಾನಸಿಕ ಸಮಸ್ಯೆಗಳು ಕೂಡ ಈ ನಿದ್ರಾಹೀನತೆಯಿಂದ ಪ್ರಾರಂಭ ಆಗ್ಬೋದು, ಅಥವಾ ಆ ಥರ ಕಾಯಿಲೆ ಬಂದಾಗ ನಿದ್ರಾಹೀನತೆ ಅದರ ಒಂದು ಲಕ್ಷಣವೂ ಆಗ್ಬೋದು. ಹಾಗೆ ಈ ನಿದ್ರೆ ಅನ್ನುವಂಥದ್ದು ಇದೆಲ್ಲದಕ್ಕೂ ಕೂಡ ಕಾರಣ ಆಗ್ಬೋದು. ಓಕೆ, ಈಗ ನಿದ್ರಾಹೀನತೆಯಿಂದಾಗಿ ಅನೇಕ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರೆ, ಹಾಗಿದ್ರೆ ಸ್ಮರಣಾ ಶಕ್ತಿಗೆ ಕೂಡ ಇದು ಕಾರಣ ಆಗತ್ತಾ? ಸ್ಮರಣ ಶಕ್ತಿ ಕುಂಠಿತವಾಗತ್ತಾ, ಹೇಗೆ? ಖಂಡಿತ. ಈ ಸ್ಮರಣಾ ಶಕ್ತಿ ಅನ್ನುವಂಥದ್ದು ಈ ಮೆಮೊರಿ ಅಂತ ನಾವೇನು ಹೇಳ್ತೇವೆ, ಅದು ವ್ಯವಸ್ಥಿತವಾಗಿ ನಮ್ಮ ಮೆದುಳಲ್ಲಿ ಆಗ್ತಾ ಇರಬೇಕು. ಅದು ಸ್ಟೆಪ್ ಬೈ ಸ್ಟೆಪ್ ಆಗುವಂಥದ್ದು. ಈಗ ನೀವು ಏನಾದರೂ ಒಂದು ವಿಷಯ ಹೇಳಿದಾಗ ಅದನ್ನು ನಾನು ಗ್ರಹಿಸಬೇಕು, ನನ್ನ ಮೆದುಳಲ್ಲಿ ಅದು ರಿಜಿಸ್ಟರ್ ಆಗಬೇಕು. ಆ ರಿಜಿಸ್ಟರ್ ಆಗಲಿಕ್ಕಂತೇಳಿ ಮೆದುಳಲ್ಲಿ ಕೆಲವು ಭಾಗಗಳಿವೆ. ಅದಕ್ಕೆ ನಾವು ನಮ್ಮ ನ್ಯೂರಾಲಜಿಯಲ್ಲಿ ಹೇಳ್ತೇವೆ ಮ್ಯಾಮಿಲರಿ ಬಾಡೀಸ್ ಮತ್ತು ಪ್ಯಾರಾಹಿಪ್ಪೋಕ್ಯಾಂಪಲ್ ಗೈರಸ್ ಅಂತ, ಅಂದರೆ ಮೆಮೊರಿ ಸೆಂಟರ್ಸ್.
ಅಲ್ಲಿ ಅದು ಗ್ರಹಣ ಆಗಿ ಅಲ್ಲಿ ಅದು ರಿಟೆನ್ಷನ್ ಆಗಬೇಕು, ಉಳಿಬೇಕು. ಆ ಉಳಿದು ಮತ್ತು ನಮಗೆ ಬೇಕಾದಾಗ ನಾವು ಅದನ್ನು ರಿಕಾಲ್ ಮಾಡುವಂತೆ, ಅಂದರೆ ಅದನ್ನು ರಿಕಲೆಕ್ಟ್ ಮಾಡುವಂತೆ ಆಗಬೇಕು. ಅದರಿಂದ ರಿಜಿಸ್ಟ್ರೇಷನ್ ಇಸ್ ಇಂಪಾರ್ಟೆಂಟ್, ರಿಟೆನ್ಷನ್ ಇಸ್ ಇಂಪಾರ್ಟೆಂಟ್, ರಿಕಾಲ್ ಇಸ್ ಇಂಪಾರ್ಟೆಂಟ್. ಇದಿಷ್ಟು ಇದ್ದರೆ ನಮ್ಮ ಸ್ಮರಣ ಶಕ್ತಿ ಸರಿಯಾಗಿದೆ ಅಂತ ನಾವು ಹೇಳ್ಬೋದು. ಇದು ಎಲ್ಲದೂ ಕೂಡ ಆಗಬೇಕಾದ್ರೆ ನಮ್ಮ ಮೆದುಳು ರಿಲ್ಯಾಕ್ಸ್ ಆಗಬೇಕು. ನಮ್ಮ ಮೆದುಳಿನಲ್ಲಿರುವಂಥ ಒಂದು ಕೋಲಿನರ್ಜಿಕ್ ಸಿಸ್ಟಮ್ ಅಂತ ನಾವು ಹೇಳ್ತೇವೆ, ಎಸಿಟೈಲ್ ಕೋಲಿನ್, ಅದರ ಒಂದು ಕೆಮಿಕಲ್ ಸರಿಯಾಗಿ ಕೆಲಸ ಮಾಡಬೇಕು. ಅದು ನಿದ್ರೆ ಹೀನತೆ ಆದಾಗ ಆ ಒಂದು ಕೆಮಿಕಲ್ ಸರಿ ಕೆಲಸ ಮಾಡೋದಿಲ್ಲ. ಆವಾಗ ಅವರಿಗೆ ಮೆಮೊರಿ ಇಂಪೇರ್ಮೆಂಟ್ ಆಗುತ್ತೆ, ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಆಗ್ತದೆ, ಅವರ ಒಂದು ಅಟೆನ್ಷನ್ ಕಾನ್ಸಂಟ್ರೇಷನ್ ಎಲ್ಲ ಅಸ್ತವ್ಯಸ್ತವಾಗಿ ಅವರಿಗೆ ಮೆಮೊರಿ ಸಮಸ್ಯೆ. ಈಗ ನಾವು ಉದಾಹರಣೆಗೆ ಇಳಿ ವಯಸ್ಸಲ್ಲಿ ಡಿಮೆನ್ಷಿಯಾ ಅಂತ ನಾವು ಕೇಳ್ತೇವೆ, ಅಂದರೆ ಮರವಿನ ಕಾಯಿಲೆ. ಆ ಮರವಿನ ಕಾಯಿಲೆಯಲ್ಲಿ ಒಂದು ಅಂಶ ಅಂತ ಹೇಳಿದ್ರೆ ಅದು ಜಾಸ್ತಿ ಆಗಲಿಕ್ಕೆ ಕಾರಣ ನಿದ್ರಾಹೀನತೆ. ಅದು ಆಲ್ಝೈಮರ್ಸ್ ಡಿಸೀಸ್ ಇರ್ಬೋದು, ಅಥವಾ ಇನ್ನು ಬೇರೆ ಥರದ ಒಂದು ಮರವಿನ ಕಾಯಿಲೆ ಇರ್ಬೋದು. ಅದರಿಂದ ಮರೆವು ಮತ್ತು ನಿದ್ರೆ ಅದು ಎರಡಕ್ಕೂ ಕೂಡ ತುಂಬ ಸಂಬಂಧ ಇದೆ. ಯಾಕಂತ ಹೇಳಿದರೆ ಮರೆವು ಅನ್ನುವಂಥದ್ದು ನಮ್ಮ ಮೆದುಳಿನ ಒಂದು ತುಂಬ ಒಂದು ಅಗತ್ಯದ ಕೆಲಸ. ನಮ್ಮ ಜೀವನಕ್ಕೆ ಅದು ಬೇಕೇ ಬೇಕು. ಮರೆವು ಇಲ್ಲದಿದ್ದರೆ ಹಾಗೂ ನೆನಪು ಇಲ್ಲದೇ ಇದ್ದರೆ ಅದು ತುಂಬ ಕಷ್ಟ. ಮೆಮೊರಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೇ ಟು ಡೇ ಆ್ಯಕ್ಟಿವಿಟಿ. ಅದರಿಂದ ಸರಿಯಾದ ಒಂದು ನೆನಪು ಇಟ್ಕೊಳ್ಳುವಂಥದ್ದು, ಮೆಮೊರಿಯನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂಥದ್ದು ಮುಖ್ಯ. ಅದಕ್ಕೆ ನಿದ್ರೆ ಕೂಡ ಕಾರಣ ಆಗುತ್ತೆ. ನಿದ್ರೆ ಸರಿ ಇಲ್ಲದಿದ್ದರೆ ಮೆಮೊರಿ ಕೂಡ ತೊಂದರೆ ಆಗುತ್ತೆ, ಅದರಿಂದಾಗಿ ನೆನಪಿನ ಅಂಶ ಕೂಡ ವ್ಯತ್ಯಾಸ ಆಗುತ್ತೆ. ಓಕೆ, ಇನ್ನು ನಿದ್ರಾಹೀನತೆ ಒಂದು ಕಾಯಿಲೆ ಅಂತಲೂ ಹೇಳಿದ್ರೆ, ಇವಾಗ ಕೆಲವರು ಏನು ಮಾಡ್ತಾರೆ, ನಿದ್ರೆ ಬಂದಿದೆ ಬರಲ್ಲ ಅಂತೇಳಿ ಮೊಬೈಲ್ ಅದು ಇದು ಯೂಸ್ ಮಾಡ್ತಾರೆ. ಓಕೆನಾ? ಹಾಗಿದ್ರೆ ನಿದ್ರಾಹೀನತೆ ಕಾಯಿಲೆ ಆಗಿದೆ, ನಮಗೆ ಅದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ? ಇದು ನೀವೊಂದು ಒಳ್ಳೆ ಒಂದು ಪರ್ಟಿನೆಂಟ್ ಕ್ವಶನ್ನೇ ಕೇಳಿದಿರಿ. ಈ ನಿದ್ರೆ ಬರುವುದಿಲ್ಲ ಅಂತ ಮೊಬೈಲ್ ನೋಡ್ತೇವೆ, ಮೊಬೈಲ್ ನೋಡೋದ್ರಿಂದ ಬರುವ ನಿದ್ರೆಯೂ ಬರುವುದಿಲ್ಲ, ಅದೊಂದು ವಿಷಯ ಸೈಕಲ್ ಆಗುತ್ತೆ. ಅದರಿಂದ ಈ ಮೊಬೈಲ್ ಅನ್ನುವಂಥದ್ದು ನಿದ್ರೆ ಕಳ್ಕೊಳ್ಳಿಕ್ಕೂ ಕಾರಣ ಆಗುತ್ತೆ, ಮತ್ತು ಅದರ ಯೂಸೇಜಿಂದಾಗಿ ಅದು ಬರುವ ನಿದ್ರೆ ಕೂಡ ಬರುವುದಿಲ್ಲ, ಅದನ್ನು ದೂರ ಮಾಡ್ತದೆ. ಹಾಗೆ ನಾವೊಂದು ಆ ಒಂದು ವರ್ತದಲ್ಲಿ ಸಿಕ್ಕಾಕೊಂಡು ಅದರಿಂದ ಕೂಡ ಅದು ಜಾಸ್ತಿಯಾಗಿ ನಮ್ಮ ಮನಸ್ಸಿನ ಕೆಲಸಗಳೆಲ್ಲ ವ್ಯತ್ಯಾಸ ಆಗುತ್ತೆ. ನಾವು ನಮ್ಮ ಯೋಚನೆ ಇರ್ಬೋದು, ನಮ್ಮ ಭಾವನೆ ಇರ್ಬೋದು, ಅಥವಾ ನಮ್ಮ ವರ್ತನೆ ಇರ್ಬೋದು, ಅದನ್ನು ನಾವು ಮೇಂಟೈನ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಇದು ನಿದ್ರಾಹೀನತೆ ಆದಾಗ ಇದರದ್ದು ಎಲ್ಲ ಕೂಡ ನಮ್ಮ ಮನಸ್ಸಿನ ಕೆಲಸಗಳೆಲ್ಲ ಅಸ್ತವ್ಯಸ್ತವಾಗಿ ಅದು ಅವರು ಡಿಪ್ರೆಷನಿಗೆ ಹೋಗ್ಬೋದು, ಇನ್ನಿತರ ಕಾಯಿಲೆಗಳಿಗೂ ಕೂಡ ಹೋಗಲಿಕ್ಕೆ ಸಾಧ್ಯ ಇರುತ್ತೆ. ಅದರಿಂದ ಈ ನಿದ್ರೆ ಅನ್ನುವಂಥದ್ದು ನಮ್ಮ ಮನಸ್ಸಿನ ಎಲ್ಲ ಕೆಲಸದ ಮೇಲೆ ಪ್ರಭಾವ ಬೀರ್ತದೆ. ಓಕೆ, ಇನ್ನು ನಿದ್ರಾಹೀನತೆ ಗಂಭೀರವಾಗಿದೆ, ಗಂಭೀರ ಸಮಸ್ಯೆ ಆಗಿದೆ ಅಂತೇಳಿ ಆದರೆ ಅಕಸ್ಮಾತ್ ಏನಾಗತ್ತೆ ಅಂತ, ಏನೇನು ಸಮಸ್ಯೆ ಬರುತ್ತೆ? ನಿದ್ರಾಹೀನತೆ ಜಾಸ್ತಿ ಆದಾಗ ನಾನು ಈಗಾಗಲೇ ಹೇಳಿದ ಹಾಗೆ ಅದನ್ನು ನಾವು ಪ್ರೈಮರಿ ಇನ್ಸಾಮ್ನಿಯಾ ಅಂತ ಹೇಳ್ತೇವೆ. ಆ ಪ್ರೈಮರಿ ಇನ್ಸಾಮ್ನಿಯಾದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ರಿಕ್ವೈರ್ಮೆಂಟ್ ಸ್ಲೀಪ್ ಇಷ್ಟಿರುತ್ತೆ, 6-8 ಗಂಟೆ ಅಂತ ಹೇಳಿದ್ನಲ್ಲ, ಅಷ್ಟು ಮಾಡಲಿಕ್ಕೆ ಆಗದಿದ್ದ ಕೂಡಲೇ ನಮ್ಮ ಒಂದು ಈ ಮೆದುಳಿನ ಕೆಲಸಗಳೆಲ್ಲ ವ್ಯತ್ಯಾಸ ಆಗಿ ಅದು ಈ ನಿದ್ರಾಹೀನತೆ ಜಾಸ್ತಿ ಆದಾಗ ನಮಗೆ ಕಾನ್ಸಂಟ್ರೇಷನ್ ತಪ್ಪುತ್ತೆ, ನಮ್ಮ ಯಾವುದೇ ಒಂದು ಕೆಲಸದಲ್ಲಿ ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ನಮ್ಮ ಮೂಡ್ ವೇರಿಯೇಷನ್ ಆಗುತ್ತೆ, ನಮಗೆ ಕೂಡಲೇ ಸಿಟ್ಟು ಬರ್ತದೆ, ತಾಳ್ಮೆ ಇರೋದಿಲ್ಲ. ಈ ತಾಳ್ಮೆ ಬೇಕಂತ ಹೇಳಿದರೆ ಅದಕ್ಕೆ ನಾವು ರಿಲ್ಯಾಕ್ಸ್ ಆಗಿದ್ದರೆ ಮಾತ್ರ ನಮ್ಮ ತಾಳ್ಮೆ ಇರ್ತದೆ, ತಾಳ್ಮೆ ಕಳ್ಕೊಳ್ಳುವಂಥದ್ದು. ಹಾಗೂ ನಮ್ಮ ಒಂದು ಹಗಲು ಒಂದು ಡ್ರೌಸಿ ಇರುವಂಥದ್ದು, ನಿದ್ರಾಹೀನತೆ ಇದ್ದಾಗ ನಮಗೆ ಕೆಲಸ ಮಾಡಲಿಕ್ಕೆ ಮೂಡಿರುವುದಿಲ್ಲ, ಲೆಥಾರ್ಜಿ, ಒಂಥರ ಡಲ್ ಮೂಡಿರುವಂಥದ್ದು, ಅದೆಲ್ಲ ನಮ್ಮ ನಿದ್ರಾಹೀನತೆಯಿಂದ ನಾವು ದಿನನಿತ್ಯದಲ್ಲಿ ಅನುಭವಿಸುವಂಥ ಒಂದು, ಅದು ದೇಹದ ಮೇಲೆ ಕೂಡ ಪ್ರಭಾವ ಬೀರ್ತದೆ. ನಿದ್ರೆ ಇಲ್ಲದೇ ಇದ್ದರೆ ದೇಹಕ್ಕೆ ಕೂಡ ರೆಸ್ಟ್ ಆಗೋದಿಲ್ಲ. ಆವಾಗ ಏನಾಗುತ್ತೆ, ನಮ್ಮ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗೋದಿಲ್ಲ. ನಾವು ಹೇಳ್ತೇವೆ ಸಾಮಾನ್ಯವಾಗಿ ಏಕ್ಸ್ ಆ್ಯಂಡ್ ಪೇಯ್ನ್ಸ್, ಅಂದರೆ ಇಡೀ ಬಾಡಿ ಕೂಡ ಒಂದು ನೋವು ಆಗುವಂಥದ್ದು, ಅಥವಾ ಬಾಡಿ ರಿಲ್ಯಾಕ್ಸ್ ಆಗದೆ ನಮಗೆ ಕೈಕಾಲೆಲ್ಲ ಸೆಳೆತ ಬರುವಂಥದ್ದು, ಮಿರಿಮಿರಿ ಆಗುವಂಥದ್ದು, ಬಿಸಿ ಬಿಸಿ ಆಗುವಂಥದ್ದು, ಅದನ್ನೆಲ್ಲ ನಾವು ದಿನನಿತ್ಯ ನೋಡ್ತೇವೆ ನಿದ್ರಾಹೀನತೆ ಇರುವಾಗ. ಅದರಿಂದ ನಮ್ಮ ಮನಸ್ಸು ಮತ್ತು ದೇಹ ಎರಡರಲ್ಲಿಯೂ ಕೂಡ ನಾವು ಆ ನಿದ್ರಾಹೀನತೆಯ ಲಕ್ಷಣಗಳನ್ನು ಕಾಣ್ಬೋದು. ಓಕೆ, ಇನ್ನು ನಿದ್ರಾಹೀನತೆ ಬಗ್ಗೆ ಹೇಳಿದ್ರಿ, ಅದರ ಜೊತೆಗೆ ಇವಾಗ ಕನಸು ಅನ್ನೋದು ಬಹು ಮುಖ್ಯವಾಗಿ ಕಾಡುವಂತಹ ಪ್ರಶ್ನೆ. ಪ್ರತಿಯೊಬ್ಬರಲ್ಲಿ ಕನಸು ಏನು, ಮಧ್ಯರಾತ್ರಿ ಯಾಕೆ ಎಚ್ಚರ ಆಗತ್ತೆ, ಇಂತಹ ನೆನಪುಗಳು ಯಾಕಾಗತ್ತೆ ಅಂತ ಪ್ರತಿಯೊಬ್ಬರಲ್ಲಿ ಕಾಡ್ತಾ ಇರುವಂತಹ ಪ್ರತಿನಿತ್ಯದ ಸಮಸ್ಯೆ ಇದು. ಹಾಗಿದ್ರೆ ಈ ಕನಸು ಮತ್ತೆ ಈ ನಿದ್ರಾಹೀನತೆ ಇದು ಏನು ಅಂತ ನಿಜವಾಗಿ? ಖಂಡಿತ ಮೇಡಮ್, ನೀವು ಒಂದು ಉತ್ತಮ ಒಂದು ಪ್ರಶ್ನೆ ಕೇಳಿದಿರಿ. ಈ ಕನಸು ಮತ್ತು ನಿದ್ರೆ ಅದು ಈಗಾಗಲೇ ಹೇಳಿದಾಗೆ
ಅದು ಎರಡೂ ಕೂಡ ಒಟ್ಟೊಟ್ಟಿಗೆ ಹೋಗ್ತದೆ. ಈ ನಮ್ಮ ಕನಸು ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಆ ಕನಸುಗಳು ನಿದ್ರೆಯ ಭಾಗ ಅದು. ನಾನು ಮುಂಚೆ ಹೇಳಿದಾಗೆ ನಮ್ಮ ನಿದ್ರೆಯಲ್ಲಿ ಎರಡು ಥರದ ಭಾಗ ಉಂಟು. ಒಂದು REM ಸ್ಲೀಪ್, ಇನ್ನೊಂದು NREM ಸ್ಲೀಪ್. REM ಅಂತ ಹೇಳಿದ್ರೆ ರ್ಯಾಪಿಡ್ ಐ ಮೂಮೆಂಟ್. ಅಂದರೆ ನಾವು ಮಲಗುವಾಗ ನಮ್ಮ ಕಣ್ಣುಗಳು ಮೂವ್ ಆಗ್ತಾ ಇರುತ್ತೆ, ಶರೀರ ಎಲ್ಲ ಸ್ವಲ್ಪ ಚಲನೆಯಲ್ಲಿರುತ್ತೆ. ಆಗ ಅದು ಸೂಪರ್ಫಿಷಿಯಲ್ ಸ್ಲೀಪ್, ಅಂದರೆ ಅದು ಗಾಢ ನಿದ್ರೆ ಅಲ್ಲ, ಪ್ರಥಮ ಹಂತದ ನಿದ್ರೆ. ಅದರಲ್ಲಿ ನಮಗೆ ರಿಲ್ಯಾಕ್ಸೇಷನ್ ಸಿಗೋದಿಲ್ಲ. ಅದು REM ಸ್ಲೀಪ್. ಆ ಒಂದು REM ಸ್ಲೀಪ್ ಅಲ್ಲಿ ನಮಗೆ ಕನಸುಗಳು ತುಂಬ ಬರ್ತವೆ. ಯಾಕಂತ ಹೇಳಿದ್ರೆ ಈ ಕನಸು ಅನ್ನುವಂಥದ್ದು ನಮ್ಮ ಮೆದುಳು ಜಾಗೃತವಾಗಿರುವ ಒಂದು ಲಕ್ಷಣ. ಅದು ಈ ನಿದ್ರೆಗೆ ಹೋಗುವಾಗ ನಾವು ಈಗಾಗಲೇ ಹೇಳಿದಾಗೆ ನಿದ್ದೆಯ ಒಂದು ಪ್ರಥಮ ಹಂತ ಏನುಂಟು ಅದು REM ಸ್ಲೀಪ್, ಅದರಲ್ಲಿ ಹೋಗುತ್ತೆ. ಆಮೇಲೆ ಅದು ಒಂದು ಸಾಧಾರಣ 45 ನಿಮಿಷ 1 ಗಂಟೆ ಆದಮೇಲೆ ನಾವು ಮತ್ತೆ ಕಡೆಗೆ NREM, ನಾನ್ ರ್ಯಾಪಿಡ್ ಐ ಮೂಮೆಂಟ್, ಅಂದರೆ ಅದು ಡೀಪ್ ಸ್ಲೀಪ್. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಷ್ಟು ಡೀಪರಾಗಿ ಹೋಗಿ ಅದೇ ಸ್ಟೇಜಲ್ಲಿದ್ದು ಸ್ವಲ್ಪ ಫ್ಲಕ್ಚುಯೇಷನ್ಸ್ ಆಗಿ ಮತ್ತೆ ಮಧ್ಯದಲ್ಲಿ ಕೆಲವು ಟೈಮ್ REM ಸ್ಲೀಪಿಗೆ ಹೋಗಿ ಮತ್ತೆ NREMಗೆ ಹೋಗಿ, ಹಾಗೆ ಅದೊಂದು ಸೈಕಲ್ ಥರ ಆಗ್ತಾ ಇರ್ತದೆ. ಲಾಸ್ಟಿಗೆ ನಾವು ಏಳುವ ಮುಂಚೆ, ಎಚ್ಚರ ಆಗುವ ಮುಂಚೆ ಒಂದು ಅರ್ಧ ಗಂಟೆ ಇರ್ಬೋದು ಅಥವಾ ಒಂದು 1 ಗಂಟೆ ಇರ್ಬೋದು, ನಾವು ಮತ್ತೆ ಪುನಃ REM ಸ್ಲೀಪಿಗೆ ಹೋಗ್ತೇವೆ. ಅದರಿಂದ ಈ ಕನಸು ಬೀಳುವಂಥದ್ದು ಈ REM ಸ್ಲೀಪಲ್ಲಿ, ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪಲ್ಲಿ. ಅದು ಈ ನಮ್ಮ ಮನಸ್ಸು ಜಾಗೃತ ಆಗಿರುತ್ತೆ. ಆವಾಗ ಅದು ಗಾಢ ನಿದ್ರೆ ಇಲ್ಲದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮೆಮೊರಿ ಸ್ಟಿಮ್ಯುಲೇಟ್ ಆಗುತ್ತೆ, ನಮ್ಮ ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಸಂಪೂರ್ಣವಾಗಿ ಅದು ಮಲಗಿರುವುದಿಲ್ಲ. ಸ್ಲೀಪ್ ಸೆಂಟರ್ ಅನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡೋದಿಲ್ಲ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಮೆಮೊರಿಯಿಂದ ನಮಗೆ ಇನ್ಪುಟ್ಸ್ ಏನುಂಟು ಅದು ಬಂದು ನಮ್ಮ ಯೋಚನೆ, ಅದರಲ್ಲಿ ನಮ್ಮ ಮನಸ್ಸನ್ನುವಂಥದ್ದು ಜಾಗೃತವಾಗಿರುತ್ತೆ. ಈ ಗಾಢ ನಿದ್ರೆ ಬಿಟ್ಟು ಉಳಿದ ಟೈಮಲ್ಲಿ, ಈವನ್ ಡ್ಯೂರಿಂಗ್ ಸ್ಲೀಪ್ ಆಲ್ಸೋ, REM ಸ್ಲೀಪಲ್ಲಿ ನಮ್ಮ ಮೆದುಳು ಜಾಗೃತ ಆಗಿರುತ್ತೆ. ಆಗ ಏನಾಗುತ್ತೆ ಅಂತ ಹೇಳಿದರೆ ನಮಗೆ ಈ ಮೆಮೊರಿ ಸೆಂಟರ್ ಇರ್ಬೋದು ಅಥವಾ ಬೇರೆ ಬೇರೆ ಮೆದುಳಿನ ಕೆಲಸಗಳು ವರ್ಕ್ ಆಗುವ ಕಾರಣ ನಮಗೆ ಆಗ ಕನಸು ಕಾಣ್ತೇವೆ. ಆ ಕನಸು ಅನ್ನೋಂಥದ್ದು ಅದಕ್ಕೆ ಒಂದು ಅರ್ಥ ಅಂತ ಇರೋದಿಲ್ಲ. ಅದು ಯಾವುದೋ ನಾವು ಎಲ್ಲಿಯೋ ಹೋದಾಗ ಅನಿಸ್ಬೋದು, ಅಥವಾ ನಮ್ಮ ಮನಸ್ಸಿನ ಹಿಂದಿನ ಭಾವನೆಗಳ ಒಂದು ಎಕ್ಸ್ಪ್ರೆಷನ್ ಇರ್ಬೋದು. ಅದು ಯಾವುದು ಕನಸು ಅನ್ನುವಂಥದ್ದು ತುಂಬ ನಿಗೂಢ. ಅದು ಕನಸದು ಡ್ರೀಮ್ ಅನಾಲಿಸಿಸ್ ಇಟ್ ಸೆಲ್ಫ್ ಈಸ್ ಒನ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಫಾರ್ ಅಸ್. ಆದ್ದರಿಂದ ಈ ಕನಸು ಅನ್ನುವಂಥದ್ದು ನಮ್ಮ ನಿದ್ರೆಯ ಒಂದು ಅವಿಭಾಜ್ಯ ಅಂಗ. ಅದು ಪ್ರತಿಯೊಬ್ಬರೂ ಕನಸನ್ನು ರಾತ್ರಿ ನಿದ್ರೆಯಲ್ಲಿ ಕಾಣ್ತಾರೆ. ಅಂದರೆ ನಮಗೆ ಎಚ್ಚರ ಆಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ನಿದ್ರೆಯ ಮಧ್ಯದಲ್ಲಿ ಏನು ಕನಸು ಕಾಣ್ತೇವೆ ಅದು ನಮಗೆ ನೆನಪಿರುವುದಿಲ್ಲ. ಕಡೆಯ ನಿದ್ರೆಯ ಭಾಗ ಇರುವಾಗ, ನಾವು ಎಚ್ಚರ ಆಗುವಾಗ REM ಸ್ಲೀಪಲ್ಲಿ ಏನಿರ್ತೇವೆ ಅದು ಮಾತ್ರ ಕೆಲವು ನಮ್ಮ ಮನಸ್ಸಲ್ಲಿ ನೆನಪಿರುತ್ತೆ. ಅದರಿಂದ ಈ NREM ಸ್ಲೀಪ್ ಅನ್ನುವಂಥದ್ದು ನಮ್ಮ ಕನಸನ್ನು ಕೂಡ ಅಳಿಸ್ತದೆ. ಅದು ಕೆಲವರು ಇರ್ತಾರೆ, ಅವರು REM ಸ್ಲೀಪ್ ಹೆಚ್ಚು ಮಾಡೋದಿಲ್ಲ, ಬರೀ NREM ಸ್ಲೀಪ್ ಗಾಢ ನಿದ್ರೆ ಮಾಡ್ತಾರೆ. ಹಾಗೆ ಅದೇ ಗಾಢ ನಿದ್ರೆಯಲ್ಲಿಯೇ ಎಚ್ಚರ ಆಗಿ ಅವರು ಕನಸಿನ ಲೋಕಕ್ಕೆ ಹೋಗೋದಿಲ್ಲ. ಅವರು ಬೆಳಿಗ್ಗೆ ಏರುವಾಗ ಫ್ರೆಶ್ ಆಗಿರ್ತಾರೆ. ಮತ್ತು ಏನು ಕನಸಿದಂತೆ ನಾನು ಕನಸು ಕಾಣಲೇ ಇಲ್ಲ ಅಂತ ಹೇಳುವಂಥ ಒಂದು ಪರಿಸ್ಥಿತಿ. ಅದು ಎಲ್ಲರೂ ಕನಸು ಕಾಣ್ತಾರೆ, ಆದರೆ ಅವರು ಏಳುವಾಗ REM ಸ್ಲೀಪಲ್ಲಿ ಎದ್ದರೆ ಅವರು ಕಾಣುವ ಕನಸಿನ ನೆನಪಿಳ್ತದೆ. ಅವರು NREM ಸ್ಲೀಪಿಂದ ಎಚ್ಚರ ಆದರೆ ಅವರಿಗೆ ಅದು ಕನಸು ಯಾವುದೂ ನೆನಪಿರುವುದಿಲ್ಲ. ಕನಸು ಕಂಡಿರ್ತಾರೆ, ಆದರೆ ಅದು ನೆನಪಿರುವುದಿಲ್ಲ. ಆದ್ದರಿಂದ ಈ ಕನಸು ಅನ್ನುವಂಥದ್ದು ಪ್ರತಿಯೊಬ್ಬರ ನಿದ್ರೆಯಲ್ಲಿ ಕೂಡ ಇರ್ತದೆ. ಓಕೆ, ಹಾಗಿದ್ರೆ ಈ ಕನಸು ಕಾಣುವುದು ಒಂದು ವ್ಯಕ್ತಿಯ ಆರೋಗ್ಯಕ್ಕೆ ಉತ್ತಮವ ಅಲ್ಲ, ಏನಾದರೂ ಸಮಸ್ಯೆ ಬರುತ್ತಾ, ಹೇಗೆ? ಇದು ನಾನು ಈಗಾಗಲೇ ಹೇಳಿದಾಗೆ ಅದು REM ಸ್ಲೀಪಿನ ಭಾಗವಾಗಿರೋದ್ರಿಂದ ಕನಸು ನಾವು ಕಂಡೇ ಕಾಣ್ತೇವೆ. ಅದು REM ಸ್ಲೀಪ್ ಅನ್ನುವಂಥದ್ದು ಜಾಸ್ತಿ ಪ್ರಮಾಣದಲ್ಲಿ ಇರಬಾರ್ದು. ನಾನು ಈಗಾಗಲೇ ಹೇಳಿದಾಗ ಸ್ಲೀಪ್ ಫಿಸಿಯಾಲಜಿಯಲ್ಲಿ 1/3 ನಮ್ಮ ನಿದ್ರೆ REM ಇರಬೇಕು, 2/3 NREM ಇರಬೇಕು. ಅಂದರೆ ನಮ್ಮ ನಿದ್ರೆಯ ಹೆಚ್ಚಿನ ಭಾಗ ನಾವು ಗಾಢ ನಿದ್ರೆಯಲ್ಲಿ ಇರಬೇಕು. ಹೆಚ್ಚಿನ ಭಾಗ ಅಂದರೆ 2/3 ಅಟ್ಲೀಸ್ಟ್. 1/3 ಇದ್ದರೆ REM ಸ್ಲೀಪ್ ಇದ್ದರೆ ಅದು ಆಕ್ಸೆಪ್ಟೇಬಲ್. ಅದಲ್ಲದೆ ಹೆಚ್ಚಿನ ನಮ್ಮ ನಿದ್ರೆ REM ಸ್ಲೀಪ್ ಅಂತ ಹೇಳಿದ್ರೆ ಕನಸಿನ ನಿದ್ರೆಯೇ ಆಗಿ ನಮ್ಮ ಗಾಢ ನಿದ್ರೆ ಕಡಿಮೆ ಆದಾಗ ಆಗ ಅದು ನಮ್ಮ ರಿಲ್ಯಾಕ್ಸೇಷನ್ಗೆ ಹೆಲ್ಪ್ ಆಗೋದಿಲ್ಲ. ಅದರಿಂದ ಸಮಸ್ಯೆ ಆಗುತ್ತೆ. ಅದು ನಿದ್ರಾಹೀನತೆಗೆ ಕಾರಣ ಆಗುತ್ತೆ.
ಓಕೆ. ಇನ್ನು ಈ ಕನಸು ಕಾಣುವಂತಹ ವ್ಯಕ್ತಿಗಳು ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ ಮರುದಿನ ಎದ್ದ ತಕ್ಷಣ ಅದರ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ. ಇಂತಹ ಒಂದು ಪರಿಸ್ಥಿತಿಗಳು ಅವರ ಮಾನಸಿಕ ಸ್ಥಿತಿಗೆ ಏನಾದ್ರೂ ಸಮಸ್ಯೆ ತಂದೊಡ್ಡತ್ತಾ ಹೇಗೆ? ಖಂಡಿತ. ಇದು ಕನಸು ಅನ್ನುವಂಥದ್ದು ನಿದ್ರೆಯಲ್ಲಿ ಬರುತ್ತೆ ಹೋಗುತ್ತೆ. ಅದಕ್ಕೆ ನಾವು ಯಾವುದೇ ಥರದ ಒಂದು ಇಂಪಾರ್ಟೆನ್ಸ್ ಕೊಡುವ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅದು ಕನಸಿಗೆ ಅರ್ಥವೇ ಇರುವುದಿಲ್ಲ. ಕೆಲವು ಕನಸು ನಾವು ಕಾಣ್ತೀವಿ, ನೀವು ಕಾಣ್ತೀರಿ, ಅದು ಬೆಳಿಗ್ಗೆ ಅಯ್ಯೋ ಈ ಥರ ನಾನು ಕನಸು ಬಿತ್ತಲ್ಲ, ಇದಕ್ಕೆಲ್ಲ ಅಂದರೆ ಕನಸು ಕನಸೇ, ಅದು ನೆನಸಾಗಲಿಕ್ಕೆ ಸಾಧ್ಯ ಇಲ್ಲ. ರಾತ್ರಿ ಕಂಡ ಕನಸು, ಹಗಲು ಕಂಡ ಕನಸು ನಾವು ಕನಸು ಕಾಣ್ತೇವೆ, ಹೀಗೆ ಆಗಬೇಕು ಹಾಗೆ ಆಗಬೇಕಂತ ಅದು ಕನಸು ನಾವು ಕಲ್ಪಿಸುವುದು, ಅದು ಇದಕ್ಕೇನು ಸಂಬಂಧ ಇಲ್ಲ. ಆದರೆ ಈ ರಾತ್ರಿ ಕಾಣುವ ಕನಸುಗಳನ್ನು ನಾವು ಮರುದಿನ ಅದನ್ನೇ ಅನಾಲಿಸಿಸ್ ಮಾಡಿ ಹೀಗಾಯ್ತಲ್ಲ ಹಾಗಾಯ್ತಲ್ಲ, ಅದರಲ್ಲಿ ಏನಾದರೂ ನೆಗೆಟಿವ್ ಇದ್ದರೆ ಅದನ್ನೇ ಹೆಕ್ಕಿ ತೆಗೆದು ಅದನ್ನೇ ಚಿಂತೆ ಮಾಡ್ತಾ ಇದ್ದರೆ ಅದು ನಮ್ಮ ದಿನಕ್ಕೆ ದೈನಂದಿನ ಕೆಲಸಕ್ಕೂ ತೊಂದರೆ ಆಗುತ್ತೆ. ಅದೇ ಜಾಸ್ತಿ ಆಗ್ತಾ ಹೋದ ಹಾಗೆ ಅವರಿಗೆ ಅದರಿಂದಾಗಿ ಡಿಪ್ರೆಷನ್, ಖಿನ್ನತೆ ಬರ್ಬೋದು, ಒಂದು ನಿದ್ರಾಹೀನತೆ, ಅದ್ರ ಜೊತೆಗೆ ಅವರು ಬರುವಂಥ ಒಂದು ಕನಸುಗಳನ್ನೇ ಅದನ್ನು ಪ್ರಧಾನ ಆಗಿಟ್ಟುಕೊಂಡು ಅದು ಉದಾಹರಣೆಗೆ ಈ ಡಿಪ್ರೆಷನ್ ಇರುವವರಿಗೆ, ಅಂದರೆ ಖಿನ್ನತೆ ಇರುವವರಿಗೆ ಬರುವ ನಿದ್ರೆ ಕೂಡ ಅಷ್ಟಕ್ಕಷ್ಟೇ ಇರುತ್ತೆ. ಬರುವ ನಿದ್ರೆಯೂ ಕೂಡ ಅವ್ರದ್ದು REM ಸ್ಲೀಪಲ್ಲಿ, ಅಂದರೆ ಸೂಪರ್ಫಿಷಿಯಲ್ ಸ್ಲೀಪ್, ಗಾಢ ನಿದ್ರೆ ಇರುವುದಿಲ್ಲ. ಹಾಗೆ ಅವರು ನಿದ್ರೆಯ ಕನಸಿನ ನಿದ್ರೆ ಆಗಿರುವ ಕಾರಣ ಅವರಿಗೆ ಬೆಳಿಗ್ಗೆ ಅವರಿಗೆ ಎಚ್ಚರ ಆದಾಗ ಅದೇ ಅವರ ತಲೆಯಲ್ಲಿ ಇರ್ತದೆ. ಅದು ಈ ಡಿಪ್ರೆಷನ್ ಇದ್ದಾಗ ನಾವು ಕಾಣುವ ಕನಸು ಕೂಡ ಅದೇ ಥರ ಇರುತ್ತೆ. ಎಲ್ಲಿಯೋ ಕಾಡಿನಲ್ಲಿ ಹೋದಾಗೆ, ಏನೋ ಕಳ್ಕೊಂಡ ಹಾಗೆ, ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ, ಎದುರುಗಡೆಯಿಂದ ಆನೆಗಳು ಬಂದು ನನ್ನ ಎದುರುಗಡೆ ಬಂದ ಹಾಗೆ, ಅಥವಾ ಏನೋ ಒಂದು ಕಾರ್ ಬಂದು ನನ್ನ ಮೇಲೆ ಹಾದು ಹೋಗುವ ಹಾಗೆ ಗಾಬರಿಯಲ್ಲಿ ನಾನು ಎಚ್ಚರ ಆಗುವಂಥದ್ದು, ಅದು ನೆನಪಿಟ್ಕೊಂಡು ಮಾಂದು ಹೀಗಾಯ್ತಲ್ಲ, ಇದೇನಾದರೂ ಒಂದು ಅಶುಭ ಸಂಕೇತವಾ, ಇದರ ಸೂಚನೆ ಏನಾದರೂ ಇರ್ತದಾ, ಈ ಥರ ನಾನು ಕನಸು ಕಂಡೆ ಅಲ್ಲ, ಇದರಿಂದ ಏನಾದರೂ ತೊಂದರೆ ಆಗುತ್ತಾ, ಹಾಗೆ ಅವರು ಎನಾಲಿಸಿಸ್ ಮಾಡ್ತಾ ಹೋದರೆ ಅದು ಒಂದು ವಿಷಯಸ್ ಸೈಕಲ್. ನಿದ್ರೆ ಕಡಿಮೆ, ಅದರಿಂದಾಗಿ ಕನಸು ಜಾಸ್ತಿ. ಆ ಕಂಡ ಕನಸು ನೆಗೆಟಿವ್ ಆಗಿದ್ದರೆ ಅದರನ್ನೇ ಎನಾಲಿಸಿಸ್ ಮಾಡಿ ಇನ್ನಷ್ಟು ಅವರು ಖಿನ್ನತೆಗೆ ಜಾಸ್ತಿ ಜಾರ್ಕೊಂಡು ಹೋಗ್ತಾರೆ, ಅವರ ಖಿನ್ನತೆ ಜಾಸ್ತಿ ಆಗುತ್ತೆ. ಆದ್ದರಿಂದ ಈ ಕನಸು ನಿದ್ರೆಯಲ್ಲಿ ಕಾಣುವ ಕನಸನ್ನು ನಾವು ಎನಾಲಿಸಿಸ್ ಮಾಡೋದು ಖಂಡಿತ ಅದು ಉತ್ತಮ ಸಂಪ್ರದಾಯ ಅಲ್ಲ. ಕನಸು ಬರ್ತದೆ ಹೋಗ್ತದೆ, ಅದು ಕನಸನ್ನುವಂಥದ್ದು ನಿದ್ರೆಯ ಅಂಶ, ಅಷ್ಟನ್ನು ಅಲ್ಲೇ ಬಿಡಬೇಕು. ನಾವು ಬೆಳಿಗ್ಗೆ ಎದ್ದ ಮೇಲೆ ಕನಸು ಹಾಗಾಯಿತು ಹೀಗಿತ್ತು ಅಂತೇಳಿ ಅದನ್ನು ಅನಾಲಿಸಿಸ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ ಅದಕ್ಕೆ. ಯಾಕಂದರೆ ನಾವು ಅರ್ಥವಿಲ್ಲದ ಕನಸನ್ನೇ ನಿದ್ರೆಯಲ್ಲಿ ಕಾಣ್ತೇವೆ. ಅದರಿಂದ ಅದನ್ನೇ ಇಟ್ಕೊಂಡು ಪ್ರಧಾನವಾಗಿ ಇಟ್ಕೊಂಡು ಅನಾಲಿಸಿಸ್ ಮಾಡೋದನ್ನ ಅದು ನಮ್ಮ ಚಿಂತನೆಗೆ, ನಮ್ಮ ಯೋಚನೆಗೆ ಭಂಗ ಆಗ್ತದೆ ಅಷ್ಟೇ ಹೊರತು ಅದರಿಂದ ಖಂಡಿತವಾಗಿ ಏನು ಸಾಧನೆ ಆಗುವುದಿಲ್ಲ. ಎಷ್ಟು ಡಾಕ್ಟರ್, ಇವಾಗ ದುಸ್ವಪ್ನ ಅಂತಾನು ಹೇಳ್ತಾರೆ, ಕೆಲವರು ಬೆಚ್ಚಿ ಬೀಳ್ತಾರೆ ಕನಸಲ್ಲಿ, ಇದೆಲ್ಲ ಏನು, ಯಾಕೆ ಆಗತ್ತೆ ಅಂತ? ಹೌದು, ಇದು ದುಸ್ವಪ್ನಗಳಂತ ಹೇಳಿದರೆ ನಾವು ಅದು ನೈಟ್ ಮ್ಯಾರ್ಸ್ ಅಂತ ಹೇಳ್ತೇವೆ ಅಥವಾ ನೈಟ್ ಟೆರರ್ಸ್ ಅಂತ ಹೇಳ್ತೇವೆ. ಇದೆಲ್ಲ ನಮ್ಮ ಗಾಢ ನಿದ್ರೆ ಕಮ್ಮಿ ಆದಾಗ ನಮ್ಮ ಸೂಪರ್ಫಿಷಿಯಲ್ ಸ್ಲೀಪ್ ಅಂತ ಹೇಳಿದರೆ REM ಸ್ಲೀಪ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಈ ದುಸ್ವಪ್ನಗಳು ಕಾಣೋದು ನಾವು ಈ REM ಸ್ಲೀಪ್ ಇರುವಾಗ ಸ್ವಪ್ನಗಳನ್ನೇ ಕಾಣೋದು. ಅದು ಭಯಾನಕ ರೀತಿಯ ಘಟನೆಗಳಿರುವಂಥ ಒಂದು ಸ್ವಪ್ನ ಕಂಡಾಗ ನಾವು ಒಂದು ದುಸ್ವಪ್ನ ಅಂತ ಹೇಳ್ತೇವೆ. ಈ ದುಸ್ವಪ್ನಗಳು ಅವರ ಮನಸ್ಸಿನ ಒಂದು ಆಳದಲ್ಲಿ ಏನಿರ್ತದೆ, ಅವರಿಗೆ ಒಂದು ಕೆಟ್ಟ ಘಟನೆ ಇರ್ಬೋದು, ಅಥವಾ ಅವರು ಅನುಭವಿಸಿದ್ದು ಏನಾದರೂ ಹಿಂದಿನ ಒಂದು ಏನಾದರೂ ಮನಸ್ಸಿಗೆ ಘಾತ ಆಗುವಂಥ ಏನಾದರೂ ಒಂದು ಸಂದರ್ಭ ಇರ್ಬೋದು. ಅದು ನಿದ್ರೆಯಲ್ಲಿ ಕೆಲವೊಮ್ಮೆ ಜಾಗೃತವಾದಾಗ ಅದು ಅವರು ದುಸ್ವಪ್ನ ಕಾಣ್ತಾರೆ. ನಾನು ಆವಾಗಲೇ ಹೇಳಿದ ಹಾಗೆ ಈ ದುಸ್ವಪ್ನಗಳಲ್ಲಿ ಅನಾಹುತಗಳನ್ನೇ ನಾವು ಕಾಣೋದು ಅಂತ ಹೇಳಿದರೆ, ನಾನು ಅದರದ್ದು ಪಾರ್ಟ್ ಆಗಿ ಏನೋ ಒಂದು ಕಾಡಲ್ಲಿದ್ದಾಗೆ ಅಥವಾ ಎಲ್ಲಿಯೋ ನಾನು ಕಳ್ಕೊಂಡಾಗೆ, ನನ್ನನ್ನು ನಾನು ಎಲ್ಲಿಯೋ ಹೋಗಿ ಸಮುದ್ರದಲ್ಲಿ ಮುಳುಗಿದ ಹಾಗೆ ಏನಾದರೂ ಒಂದು ನೆಗೆಟಿವ್ ಇವೆಂಟ್ ರೀತಿಯಲ್ಲಿ ನಾವು ಕಾಣುವಂಥ ಒಂದು ಕನಸಿಗೆ ನಾವು ದುಸ್ವಪ್ನ ಅಂತ ಹೇಳ್ತೇವೆ. ಅದು ದುಸ್ವಪ್ನಗಳು ಸಾಧಾರಣವಾಗಿ ನಾವು ಈ ಮನಸ್ಸು ಖಿನ್ನತೆಯಲ್ಲಿದ್ದಾಗ, ಮನಸ್ಸು ಡಿಪ್ರೆಷನಿಗೆ ಹೋದಾಗ ಈ ದುಸ್ವಪ್ನಗಳು ಜಾಸ್ತಿ ಇರ್ತವೆ. ಅದರ ಅರ್ಥ ಏನಂತ ಹೇಳಿದರೆ, ನಮ್ಮ ಮನಸ್ಸು ನಿದ್ರಿಸೋದಿಲ್ಲ, ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗೋದಿಲ್ಲ, ನಮ್ಮ ಮನಸ್ಸಿಗೆ ರೆಸ್ಟ್ ಸಿಕ್ಕುವುದಿಲ್ಲ. ಆದ್ದರಿಂದ ನಮ್ಮ ಮನಸ್ಸು ಸರಿಯಾಗಿ ಯೋಚನೆ ಮಾಡಲಿಕ್ಕೆ, ನಮ್ಮ ಮನಸ್ಸಿನ ಒಂದು ಭಾವನೆಗಳು ಸರಿಯಾಗಿರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಅದು ಡಿಪ್ರೆಷನ್ ಜಾಸ್ತಿ ಆಗಲಿಕ್ಕೆ ಕೂಡ ಅದು ಕಾರಣ ಆಗುತ್ತೆ. ದುಸ್ವಪ್ನಗಳನ್ನಂತ ಹೇಳೋದು ನಮ್ಮ ಒಂದು ಈ ಖಿನ್ನತೆಯ ಒಂದು ಸಂಕೇತ ಅಂತ ಕೂಡ ನಾವು ಹೇಳ್ಬೋದು.
ಓಕೆ, ಹಾಗಿದ್ರೆ ಈ ಒಂದು ಸ್ವಪ್ನ ಅನ್ನೋದು ದೊಡ್ಡವರ ವಿಚಾರದಲ್ಲಿ ಅದು ಬೇರೆ ಆಗತ್ತೆ, ಆದ್ರೆ ಮಕ್ಕಳ ವಿಚಾರದಲ್ಲಿ ತುಂಬಾ ಇದು ಎಫೆಕ್ಟಿವ್ ಆಗತ್ತೆ. ಕೆಲವರು ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ನಿದ್ರೆಯಲ್ಲಿ ಕನಸಿನಲ್ಲಿ ಮೂತ್ರ ಮಾಡೋದಿರ್ಬೋದು, ಕನಸಿನಲ್ಲಿ ನಡೆದಾಡುವುದು, ಮಾತಾಡೋದು, ಇದೆಲ್ಲ ಯಾವ ಕಾರಣಕ್ಕೆ ಆಗತ್ತೆ ಅಂತ. ಇದೊಂದು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಇಂಥ ಸಮಸ್ಯೆಗಳು ಈಗ ನಾವು ಮಕ್ಕಳಲ್ಲಿ ಜಾಸ್ತಿಯಾಗಿ ಕಾಣ್ತೇವೆ. ಒಂದು ನಿದ್ರೆಯಲ್ಲಿ ಅವರು ವಾಕ್ ಮಾಡುವಂಥದ್ದು, ನಡೆಯುವಂಥದ್ದು, ಅದಕ್ಕೆ ನಾವು ಸೋಮ್ನಾಂಬ್ಯುಲಿಸಮ್ ಅಂತ ಹೇಳ್ತೇವೆ. ಹಾಗೂ ನಿದ್ರೆಯಲ್ಲಿ ಮಾತನಾಡೋದು, ಕನವರಿಸೋದು ಅಂತ ಹೇಳ್ತೇವಲ್ಲ, ಅದು ಸೋಮ್ನಲೋಕಿ, ನಿದ್ರೆಯಲ್ಲಿ ಮಾತಾಡೋದು. ಹಾಗೂ ನಿದ್ರೆಯಲ್ಲಿ ಮೂತ್ರ ಮಾಡುವಂಥದ್ದು ಬೆಡ್ ವೆಟ್ಟಿಂಗ್ ಅಂತ ಹೇಳ್ತೇವೆ. ಇದು ಮೂರು ಕೂಡ ಅವರ ಒಂದು ಮಾನಸಿಕ ಸ್ಥಿತಿಯನ್ನು ಸೂಚಿಸ್ತದೆ. ಅವರಿಗೆ ಏನಾದರೂ ಒಂದು ಸಮಸ್ಯೆ ಇದ್ದರೆ, ಉದಾಹರಣೆಗೆ ಒಂದು ಈ ಚೈಲ್ಡ್ಹುಡ್ ಡಿಪ್ರೆಷನ್, ಮಕ್ಕಳಲ್ಲಿ ಡಿಪ್ರೆಷನ್ ಬಂದಾಗ ಅವರು ನನಗೆ ಇದು ಮೂಡ್ ಸರಿ ಇಲ್ಲ ಅಥವಾ ನನಗೆ ಖಿನ್ನತೆ ಆಗಿದೆ, ಡಿಪ್ರೆಷನ್ ಇದೆ ಅಂತ ಯಾವ ಮಗು ಹೇಳೋದಿಲ್ಲ. ಆದರೆ ಅವರ ಒಂದು ಈ ನಿದ್ರೆಯಲ್ಲಿ ನಡೆಯುವಂಥದ್ದು, ನಿದ್ರೆಯಲ್ಲಿ ಮಾತನಾಡುವಂಥದ್ದು ಇರ್ಬೋದು, ಅಥವಾ ಈ ಬೆಡ್ ವೆಟ್ಟಿಂಗ್ ಇರುವ ಒಂದು ಸಂದರ್ಭದಲ್ಲಿ ನಾವು ಅವರನ್ನು ಅನಾಲಿಸಿಸ್ ಮಾಡಿ, ಅಬ್ಸರ್ವ್ ಮಾಡಿ, ಅವರಿಗೆ ಒಂದು ಯಾವುದಾದ್ರೂ ಮಾನಸಿಕ ಸಮಸ್ಯೆಯಿಂದ ಹೀಗಾಗುತ್ತಾ, ಯಾಕಂತ ಹೇಳಿದರೆ ಇದು ಮೂರು ಕೂಡ ಆಗುವಂಥದ್ದು ನಮ್ಮ ಒಂದು ಕನಸಿನ ತೊಂದರೆಯಿಂದಾಗಿ ಅಥವಾ ನಮ್ಮ ನಿದ್ರೆ ಸರಿಯಾಗಿ ಇಲ್ಲದಾಗ ಆಗುವಂಥದ್ದು. ಅದು ನಮ್ಮ ಮಕ್ಕಳಲ್ಲಿ ಅದು ಖಿನ್ನತೆಯ ಒಂದು ಸಂಕೇತ ಇರ್ಬೋದು. ಇತ್ತೀಚೆಗೆ ನಾನು ಕೆಲವು ಸಂದರ್ಭಗಳಲ್ಲಿ ನೋಡಿದ್ದೇನೆ ಈ ಬೆಡ್ ವೆಟ್ಟಿಂಗ್ ಅನ್ನುವಂಥದ್ದು. ಸಾಧಾರಣವಾಗಿ ಈ ಮಕ್ಕಳಲ್ಲಿ ನಾವು 3-4 ವರ್ಷದಲ್ಲಿ ಅವರ ಬ್ಲ್ಯಾಡರ್ ಕಂಟ್ರೋಲ್ ಆಗಬೇಕು. ಅವರಿಗೆ ರಾತ್ರಿ ನಿದ್ರೆಯಲ್ಲಿ ಮೂತ್ರಿಸುವಂಥದ್ದು 3-4 ವರ್ಷದಲ್ಲಿ ಕಂಟ್ರೋಲ್ ಬರುತ್ತೆ. ಹಾಗೆ ನಮ್ಮ ಮೆದುಳಿನ ಡೆವಲಪ್ಮೆಂಟ್, ಯಾಕಂತ ಹೇಳಿದರೆ ಈ ಫ್ರಾಂಟಲ್ ಲೋಬಲ್ಲಿ ಅದು ನಮ್ಮ ಯೂರಿನರಿ ಕಂಟ್ರೋಲ್ ಸೆಂಟರ್ ಅಥವಾ ನಾವು ಈ ಫೀಕಲ್ ಕಂಟ್ರೋಲ್ ಸೆಂಟರ್ ಇರುವಂಥದ್ದು, ಅದು ಡೆವಲಪ್ ಸಾಧಾರಣ ಒಂದು 3-4 ವರ್ಷದಲ್ಲಿ ಆಗ್ತದೆ. ಹೆಚ್ಚಂದರೆ ಒಂದು 5-6 ವರ್ಷ ಅಥವಾ 7 ವರ್ಷ, 6-7 ವರ್ಷದ ನಂತರ ಕೂಡ ಅವರಿಗೆ ಬೆಡ್ ವೆಟ್ಟಿಂಗ್ ಆಗುತ್ತೆ. ಅವರ ಒಂದು ಬೆಳಿಗ್ಗೆ ಏಳುವಾಗ ಅವರ ಹಾಸಿಗೆ ಒದ್ದಾಯ ಆಗಿರುತ್ತೆ ಅಂತ ಇದ್ದಾಗ ನಾವು ಚೈಲ್ಡ್ಹುಡ್ ಎಪಿಲೆಪ್ಸಿಯನ್ನು ರೂಲ್ ಔಟ್ ಮಾಡಬೇಕು. ಅಂದರೆ ಫಿಟ್ಸ್ ರಾತ್ರಿ ನಿದ್ದೆಯಲ್ಲಿ ಬರುವಂಥದ್ದು ರೂಲ್ ಔಟ್ ಮಾಡಬೇಕಾಗುತ್ತೆ. ಅದನ್ನು ರೂಲ್ ಔಟ್ ಮಾಡಿದ ಮೇಲೆ ಮತ್ತೆ ಉಳಿದಿರುವಂಥದ್ದು ಅವರದ್ದು ಅದು ಖಿನ್ನತೆಯ ಸಂಕೇತವೇ ಅಂತ ನಾವು ನೋಡಬೇಕು. ಸಾಧಾರಣ ಒಂದು 7 ವರ್ಷದವರೆಗೂ ಅವರು ಬೆಡ್ ವೆಟ್ಟಿಂಗ್ ಮತ್ತೆ ಮಾಡ್ತಾರೆ, ಅಥವಾ 1-2 ವರ್ಷ ಬ್ಲ್ಯಾಡರ್ ಕಂಟ್ರೋಲ್ ಆಗುತ್ತೆ, ಮತ್ತೆ ಬೆಡ್ ವೆಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದಿದ್ದರೆ, ನಾನು ಇತ್ತೀಚೆಗೆ ಕೆಲವು ಕೇಸ್ಗಳನ್ನ ಹಾಗೆ ನೋಡಿದ್ದೇನೆ. ಅದು ಈ ಬೆಡ್ ವೆಟ್ಟಿಂಗ್ ಅನ್ನುವಂಥದ್ದು ಅವರ ಒಂದು ಮಾನಸಿಕ ರೋಗದ, ಅಂದರೆ ಅವರ ಒಂದು ಖಿನ್ನತೆ ಸಂಕೇತ ಇರುತ್ತೆ. ಅದೊಂದು 10-12 ವರ್ಷದಲ್ಲಿ ಕೂಡ ಅವ್ರು ಬೆಡ್ ವೆಟ್ಟಿಂಗ್ ಮಾಡ್ತಾರೆ. ಅವರಿಗೆ ಬುದ್ಧಿ ಬಂದ ಮೇಲೆ ಬೆಡ್ ವೆಟ್ಟಿಂಗ್ ಆದ ಕೂಡಲೇ ಅವರಿಗೆ ಒಂದು ನಾಚಿಕೆ ಆಗುತ್ತೆ, ಎಲ್ಲಿಗೆ ರಿಲೇಟಿವ್ಸ್ ಮನೆಗೆ ಹೋಗಲಿಕ್ಕೆ ಕೇಳೋದಿಲ್ಲ, ಮನೆಯಿಂದ ಹೊರಗಡೆ ಅವರು ರಾತ್ರಿ ಉಳಿಯುವಂಥ ಪ್ರಸಂಗ ಬಂದರೆ ಅವರು ಬಿಲ್ಕುಲ್ ಬರುವುದಿಲ್ಲ. ಹಾಗೆ ಅವರಿಗೆ ಒಂದು ಶೇಮ್ ಆಗುತ್ತೆ, ಅವರ ಫ್ರೆಂಡ್ಸ್ ಹತ್ರ ಅದನ್ನೇನಾದರೂ ಹೇಳ್ಕೊಂಡ್ರೆ ಅಪಹಾಸ್ಯ ಆಗುತ್ತೆ. ಅದರಿಂದ ಈ ಮಕ್ಕಳು ಈ ಒಂದು ಬೆಡ್ ವೆಟ್ಟಿಂಗಿಂದ ತುಂಬ ಬಳಲ್ತಾರೆ. ಅದಕ್ಕೆ ಬೇಕಾದಂಥ ಚಿಕಿತ್ಸೆ ಕೂಡ ಇರುತ್ತೆ. ಅದರಿಂದ ಈ ಬೆಡ್ ವೆಟ್ಟಿಂಗ್ ಸಾಧಾರಣ ಒಂದು 7 ವರ್ಷದ ನಂತರವೂ ಕೂಡ ಮುಂದುವರೆದ್ರೆ, ಅಥವಾ 2-3 ವರ್ಷ ಬೆಡ್ ಕಂಟ್ರೋಲ್ ಆಗಿ ಮತ್ತೆ ಪುನಃ ಅವರ ಒಂದು ನಿದ್ರೆಯಲ್ಲಿ ಮೂತ್ರ ಮಾಡುವಂಥದ್ದು ಮತ್ತೆ ಪುನಃ ಪ್ರಾರಂಭ ಆದರೆ, ಅದು ಅವರ ಮನಸ್ಸಿನಲ್ಲಿಯ ಮೆದುಳಿನಲ್ಲಿಯ ಏನಾದರೂ ಸಮಸ್ಯೆ ಇದೆ ಅನ್ನುವಂಥ ಒಂದು ಸೂಚನೆ. ಓಕೆ, ಹಾಗಿದ್ರೆ ಈ ನಿದ್ರಾಹೀನತೆಯನ್ನು ಯಾವ ರೀತಿ ತಡೆಗಟ್ಟಬಹುದು? ಇದಕ್ಕೆ ಚಿಕಿತ್ಸೆ ಏನಾದರೂ ಇದೆಯಾ? ತುಂಬ ಖಂಡಿತವಾಗಿ ಇದಕ್ಕೆ ನಿದ್ರಾಹೀನತೆ ಅನ್ನುವಂಥದ್ದು ಅದೊಂದು ಸಮಸ್ಯೆ. ನಮಗೆ ಬೇಕಾದಷ್ಟು ನಿದ್ರೆಯನ್ನು ನಾವು ಮಾಡಲೇಬೇಕು. ಮೆದುಳು ರೆಸ್ಟ್ ಆಗಬೇಕಾದ್ರೆ, ಮನಸ್ಸು ದೇಹ ರೆಸ್ಟ್ ಆಗಬೇಕಾದ್ರೆ ನಮಗೆ ನಿದ್ರೆ ಬೇಕೇ ಬೇಕು. ಇಂತಿಷ್ಟು ಗಂಟೆ ನಿದ್ರೆ ಅಂತ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ. ಅದು ನಾವು ಕಾಪಾಡಿಕೊಳ್ಳುವಂಥದ್ದು ಮುಖ್ಯ. ನೀವು ಟ್ರೀಟ್ಮೆಂಟ್ ಅಂತ ಕೇಳಿದಿರಿ, ಅದು ಟ್ರೀಟ್ಮೆಂಟ್ ಚಿಕಿತ್ಸೆ ಅಂದ್ಕೊಳ್ಳೆ ಬರೀ ಮದ್ದು ಕೊಟ್ಟು ಅಥವಾ ಸೆಡೇಟಿವ್ಸ್ ನಿದ್ರೆ ಮಾತ್ರೆಗಳನ್ನು ತಗೊಳ್ಳುವಂಥದ್ದು ಅದಕ್ಕೆ ಪರಿಹಾರ ಖಂಡಿತ ಅಲ್ಲ. ಅದು ಲಾಸ್ಟ್ ರಿಸಾರ್ಟ್. ಫಸ್ಟ್ ಏನು ಅಂತ ಹೇಳಿದರೆ ಸ್ಲೀಪ್ ಹೈಜೀನ್, ನಮ್ಮ ಒಂದು ನಿದ್ರೆ ಮಾಡುವಂಥ ಒಂದು ವ್ಯವಸ್ಥೆ ಏನುಂಟು ಅದನ್ನು ನಾವು ಸರಿಯಾಗಿ ಪಾಲಿಸಬೇಕು. ಹೊತ್ತಿಗೆ ನಿದ್ರೆ ಬರದೇ ಇರಲಿ, ನಾವು ಅದೇ ಟೈಮಿಗೆ ಮಲಗುವಂಥದ್ದು, ಅದನ್ನು ಪರಿಪಾಠ ಮಾಡಿಕೊಳ್ಬೇಕು. ನಿದ್ರೆಯ ಮುಂಚೆ ನಾವು ಮೂತ್ರಕ್ಕೆ ಹೋಗಿ, ಯಾಕಂತ ಹೇಳಿದರೆ ಈ ಮೂತ್ರ ಬಂದು ಮಧ್ಯೆ ನಿದ್ರೆಯಲ್ಲಿ ಎಚ್ಚರಾಗಿ ನಿದ್ರೆ ಕೆಡುವಂಥ ಸಂದರ್ಭಗಳನ್ನು ಇಳಿ ವಯಸ್ಸನ್ನು ನಾವು ನೋಡ್ತೇವೆ. ಆದ್ದರಿಂದ ಈ ಮೂತ್ರಿಸಿ ಆದಮೇಲೆ ನಾವು ನಿದ್ರೆಗೆ ಹೋಗಬೇಕು. ಮತ್ತು ನಿದ್ರೆ ಮಾಡೋ ಮುಂಚೆ ನಾವು ಏನಾದರೂ ಲೈಟ್ ರೀಡಿಂಗ್ ಮಾಡಬೇಕು. ಮೊಬೈಲನ್ನು ಖಂಡಿತವಾಗಿ ಈಗಾಗಲೇ ಹೇಳಿದ ಕಾರಣದಿಂದ ಮೊಬೈಲ್ ಲೈಟೇ, ಆ ಸ್ಕ್ರೀನ್ ಲೈಟೇ ಅಲ್ಟ್ರಾವೈಲೆಟ್ ರೇಸ್ ನಮಗೆ ಬರುವ ನಿದ್ರೆಯನ್ನು ದೂರ ಮಾಡ್ತದೆ. ಅದರಿಂದ ಈ ಸ್ಲೀಪ್ ಹೈಜೀನನ್ನು
ನಿದ್ರೆ ಬರದೇ ಇರಲಿ ಅಷ್ಟೊತ್ತಿಗೆ ಮಲಗೋದು, ಮತ್ತು ಲೈಟ್ ರೀಡಿಂಗ್ ಮಾಡುವಂಥದ್ದು, ಇದೆಲ್ಲ ನಮ್ಮ ಒಂದು ಸ್ಲೀಪ್ ಹೈಜಿನ್ ಮೇಂಟೈನ್ ಮಾಡಿದರೆ ನಿದ್ರೆಹೀನತೆಗೆ ಅದೊಂದು ಪರಿಹಾರ. ಅದಲ್ಲದೆ ನಾವು ದಿನನಿತ್ಯ ಯೋಗ, ವ್ಯಾಯಾಮ ಅಥವಾ ನಮ್ಮ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಕೊಡುವಂಥದ್ದು ಏನಾದರೂ ಇರ್ಬೋದು. ಯೋಗ, ಮೆಡಿಟೇಷನ್, ಪ್ರಾಣಾಯಾಮ ಮಾತ್ರ ಅಲ್ಲ, ಅದಲ್ಲದೆ ಮ್ಯೂಸಿಕ್ ಇರ್ಬೋದು ಅಥವಾ ನಾವು ಡ್ಯಾನ್ಸ್ ಇರ್ಬೋದು. ನಮ್ಮ ಮನಸ್ಸಿಗೆ ಏನು ಹಿತ ಕೊಡ್ತದೆ, ನಮ್ಮ ಮನಸ್ಸಿಗೆ ಏನು ರಿಲ್ಯಾಕ್ಸೇಷನ್ ಕೊಡ್ತದೆ, ಅದನ್ನು ನಾವು ದಿನನಿತ್ಯದಲ್ಲಿ ಅಳವಡಿಸ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್. ನಾವು ಒಳ್ಳೆಯ ನಿದ್ರೆ ಮಾಡಬೇಕಾದ್ರೆ. ಹಾಗೂ ನಮ್ಮ ದೇಹ ದಣಿವಾದರೆ ಮಾತ್ರ ಅದು ರಾತ್ರಿ ನಿದ್ರೆಗೆ ಬರುತ್ತೆ. ದೇಹವನ್ನು ನಾವು ಮೂಮೆಂಟ್ ಮಾಡದೆ ಅದನ್ನು ಜಡತ್ವದಲ್ಲಿ ಇದ್ದರೆ ನಮಗೆ ನಿದ್ರೆಗೆ ಬರುವ ನಿದ್ರೆ ಕೂಡ ಅದು ಬರುವುದಿಲ್ಲ. ಅದರಿಂದ ನಮ್ಮ ಒಂದು ಫಿಸಿಕಲ್ ಹೆಲ್ತನ್ನು ಮೇಂಟೈನ್ ಮಾಡ್ಕೊಳ್ಳೋದು ನಮ್ಮ ನಿದ್ರೆಗೆ ಕೂಡ ಅವಶ್ಯಕತೆ ಇದೆ. ಅದಲ್ಲದೆ ಈ ನಿದ್ರಾಹೀನತೆ ಅಂದ ಕೂಡಲೇ ಅದು ನಿದ್ರೆ ಮಾತ್ರೆ ತಗೊಳ್ಳೋದು ಅಂತಲ್ಲ. ಅದು ನಿದ್ರಾಹೀನತೆ ಯಾಕೆ, ಅದು ಪ್ರೈಮರಿ ಇನ್ಸಾಮ್ನಿಯಮ, ಸೆಕೆಂಡ್ರಿ ಇನ್ಸಾಮ್ನಿಯಮ ಅಂತೇಳಿ ನಾವು ಅದನ್ನು ಪರಿಶೀಲಿಸಬೇಕಾಗುತ್ತೆ. ಅದು ಸ್ಪೆಷಲಿಸ್ಟಿಂದ ಮಾತ್ರ ಸಾಧ್ಯ ಆಗುತ್ತೆ. ಮನೋವೈದ್ಯರು ಇರ್ಬೋದು ಅಥವಾ ಅವರ ಫ್ಯಾಮಿಲಿ ಫಿಸಿಷಿಯನ್ ಇರ್ಬೋದು, ಅವರಲ್ಲಿ ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳ್ತಾರೆ ಅದು ಯಾವ ಥರದ ಸಮಸ್ಯೆ ಅಂತ. ಅದು ಮನಸ್ಸಿನ ತೊಂದರೆಯಿಂದಾಗಿ ಬರುವಂಥ ಸಮಸ್ಯೆಯಿಂದ ನಿದ್ರಾಹೀನತೆ ಆದರೆ ಅದಕ್ಕೆ ಬೇಕಾದಂಥ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗುತ್ತೆ. ಡಿಪ್ರೆಷನ್ ಇದ್ದರೆ ಅದಕ್ಕೆ ಆ್ಯಂಟಿ ಡಿಪ್ರೆಸೆಂಟ್ಸ್, ಅಥವಾ ಪ್ರೈಮರಿ ಇನ್ಸಾಮ್ನಿಯವೇ ಇದ್ದರೆ ಅದಕ್ಕೆ ನಾವು ಮೆಲೋಟೋನಿನ್ ಅಂತ ಇರುತ್ತೆ. ನಮ್ಮ ಆವಾಗಲೇ ಹೇಳಿದಾಗೆ ಸರ್ಕೇಡಿಯನ್ ರಿದಮ್ ಅದನ್ನು ಮೇಂಟೈನ್ ಮಾಡ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಅದು ಮೆಲೋಟೋನಿನ್ ಇದ್ದರೆ ಸಾಧ್ಯ ಆಗುತ್ತೆ. ಈ ಮೆಲೋಟೋನಿನ್ ಅನ್ನುವಂಥದ್ದನ್ನು ನಾವು ಅದು ಹೆಚ್ಚಿರುವಂಥ ಆಹಾರವನ್ನು ಸೇವಿಸುವಂಥದ್ದು, ನಮ್ಮ ಸರ್ಕೇಡಿಯನ್ ರಿದಮ್ ಸರಿಯಾಗಿ ಮೇಂಟೈನ್ ಮಾಡ್ಕೊಳ್ಳುವಂಥದ್ದು, ಮತ್ತು ಯಾವುದು ವರ್ಕೌಟ್ ಆಗದೆ ಪ್ರೈಮರಿ ಇನ್ಸಾಮ್ನಿಯಕ್ಕೆ ನಾವು ನಿದ್ರೆ ಹದವಾಗಿ ಹಿತವಾಗಿ ಬರಬೇಕಂತಿದ್ರೆ ಲಾಸ್ಟ್ ರಿಸಾರ್ಟ್ ಆಗಿ ನಾವು ಸೆಡೇಟಿವ್ಸ್ ಕೊಡುತ್ತೆ. ಅದು ಯಾಕಂತ ಹೇಳಿದ್ರೆ ನಮ್ಮ ಮೆದುಳಿನ ಒಂದು ಗಾಬಾ ಸಿಸ್ಟಮ್, ಗಾಮಾ ಅಮಿನೋಬ್ಯೂಟರಿಕ್ ಆ್ಯಸಿಡ್ ಕೂಡ ನಮ್ಮ ತುಂಬ ಮುಖ್ಯ. ಅದು ಒಂದು ಕೆಮಿಕಲ್, ಅದು ನ್ಯೂರೋ ಕೆಮಿಕಲ್, ಅದನ್ನು ಮೇಂಟೈನ್ ಮಾಡೋದು ಮುಖ್ಯ. ಅದನ್ನು ಸರಿ ಮಾಡಲಿಕ್ಕೆ ನಾವು ಬೆಂಜೋಡೈಸೆಪಿನ್ಸ್ ಅದನ್ನು ಕೊಟ್ಟು ಗಾಬಾ ಆ್ಯಕ್ಟಿವಿಟಿನ ಕರೆಕ್ಟ್ ಮಾಡಿದರೆ ನಮ್ಮ ರೆಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಸರಿಯಾಗುತ್ತೆ, ನಮ್ಮ ಮೆಲೋಟೋನಿನ್ ಸಿಸ್ಟಮ್ ಸರಿಯಾಗುತ್ತೆ, ನಮ್ಮ ಸರ್ಕೇಡಿಯನ್ ರಿದಮ್ ಸರಿಯಾಗುತ್ತೆ. ಅದನ್ನು ನಾವು ನಿದ್ರಾಹೀನತೆಯನ್ನು ಟ್ರೀಟ್ ಮಾಡ್ತೇವೆ. ಹಾಗೆ. ಓಕೆ, ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ರಿ. ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಸರಿಯಾದ ನಿದ್ದೆ ಅನ್ನೋದು ಉತ್ತಮ ಆರೋಗ್ಯಕ್ಕೆ ನಾಂದಿ ಅಂತ ಹೇಳ್ತಾ ಇದಾಗಿತ್ತು ಈ ವಾರದ ಹೆಲ್ತ್ ಟಾಕ್. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.